ಸೊ ಹೀಗಿರುವಾಗ ಒಂದು ಮಾಧ್ಯಮ ಮತ್ತೊಂದು ಮಾಧ್ಯಮವನ್ನ ತುಳಿದು ಬಿಡುತ್ತಾ ಅಥವಾ ಅದನ್ನ ಏನು ಸರ್ವನಾಶ ಮಾಡಿಬಿಡುತ್ತಾ ಅದನ್ನು ನಾನು ಒಪ್ಪೋದಿಲ್ಲ. ಏನು ಹೆಚ್ಚಾಗಿ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮ ಸುತ್ತಮುತ್ತ ಅದೇ ರೀತಿಯಲ್ಲಿ ನಾವು ತೊಡಗಿಸಿಕೊಂಡಿರುವುದರಿಂದ ನನ್ನದೇ ಆದಂಥ ಒಂದು ಹುಡುಗರ ಟೀಮನ್ನು ಕಟ್ಟಿಕೊಂಡಿರುವುದರಿಂದ ಇಂಥ ಕೆಲಸಗಳನ್ನು ಒಂದು ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇದೆ. ಅದೊಂದು ಹೀಗೆ ಏನಾದರೂ ಸಮಾಜದ ಕೆಲಸ ಮಾಡುವ ಅಂತ ಹೇಳಿ ಕಟ್ಟಿದಂಥ ಟೀಮ್ ಒಂದು 2 ವರ್ಷಕ್ಕೊಮ್ಮೆ ಒಂದು ದೊಡ್ಡ ಈವೆಂಟನ್ನು ಟೌನ್ ಹಾಲಲ್ಲಿ ಮಾಡ್ತಾ ಇರ್ತೀವಿ. ಒಂದು 50 ಜನರ ಒಂದು ಹುಡುಗರ ಟೀಮ್ ಇದೆ. ಹೊಸಲ ಶ್ರಮಯೇವ ಜಯತೆ ಅಂತ ನಮ್ಮ ಯಾರು ಹೆಣವನ್ನ ಸುಡುವವರು, ಪೋಸ್ಟ್ ಮಾರ್ಟಮ್ ಮಾಡುವವರು, ಕಸ ಗುಡಿಸುವವರು, ಡ್ರೈವರ್ ಅಂತವರನ್ನೆಲ್ಲ ಒಂದು ಗುರುತಿಸಿ ಒಂದು ವಿನೂತನ ಕಾರ್ಯಕ್ರಮ. ಒಮ್ಮೆ ಅಮರ್ ಜವಾನ್ ಅಂತ ಹೇಳಿ ಇಷ್ಟವರೆಗೆ ಹುತಾತ್ಮರಾದಂಥ ಎಲ್ಲ ಯೋಧರ ಮನೆಯವರನ್ನು ಕರೆಸಿ ಕಾರ್ಯಕ್ರಮ, ಇಂಥದ್ದೆಲ್ಲ ಒಂದೊಂದು ಮಾಡ್ತಾ ಇರ್ತೀವಿ. ಶಾಲೆಗಳಿಗೆ ಪುಸ್ತಕ ಕೊಡುವಂಥದ್ದು ಇದೆಲ್ಲ ನಾವು ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಇದನ್ನು ನಾವು ಸಮಾಜ ಸೇವೆ ಅನ್ನುವಂಥ ದೊಡ್ಡ ಟ್ಯಾಗ್ ಲೈನ್ ಕೊಡೋದಿಲ್ಲ. ಇದು ನಮ್ಮ ಒಂದು ಸಂತೃಪ್ತಿಗಾಗಿ ನಾವು ಮಾಡೋದು. ಇದು ನಮಗೊಂದು ಖುಷಿ ಸಿಗುತ್ತೆ. ಒಂದಿಷ್ಟು ಜನ ನಮ್ಮಲ್ಲಿ ನಾನು ಹೇಳಿದೆಲ್ಲ ಬ್ಲೈಂಡ್ಸ್ಗಳಿದ್ದಾರೆ. ಅವರಿಗೆ ದೊಡ್ಡದೇನು ಬೇಡ, ಅವರಿಗೆ ಬೇಕಾಗಿರೋದು ಏನು ಗೊತ್ತಾ, ಒಂದು ವಿಕಲಚೇತನರ ಪೆನ್ಷನ್ ತಿಂಗಳಿಗೆ ಬರುವಾಗೆ ಮಾಡಿದರೆ, ಅಥವಾ ಎಲ್ಲಾದರೂ ಅವರಿಗೆ ಒಂದು ತಿಂಗಳಿಗೆ 1,000-2,000 ಸಿಗುವಾಗೆ ಮಾಡಿದರೆ ಅದು ಬಹಳ ದೊಡ್ಡ ಕೆಲಸ. ನಮಸ್ಕಾರ, ದಿವ್ಯ ದಿಶಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಕಮ್ಯುನಿಟಿ ರೇಡಿಯೋದ ಪರಿಕಲ್ಪನೆಯನ್ನು ಅರ್ಥಪೂರ್ಣವಾಗಿ ರಾಜ್ಯಾದ್ಯಂತ ಪಸರಿಸಿದ, ಹಾಗೆಯೇ ಪ್ರಖ್ಯಾತ ನಿರೂಪಕ, ಕಂಠದಾನ ಕಲಾವಿದ, ದಕ್ಷಿಣ ಕನ್ನಡ ಜಿಲ್ಲೆಯ ಸಾಂಸ್ಕೃತಿಕ ಪ್ರಾಕೃತಿಕ ಸೊಬಗನ್ನು ಜನರಿಗೆ ಮನಮುಟ್ಟಿಸುವಲ್ಲಿ ಪ್ರಯತ್ನಿಸುತ್ತಿರುವಂತಹ ನಮ್ಮೆಲ್ಲರ ಪ್ರೀತಿಯ ರೇಡಿಯೋ ಜಾಕಿ RJ ಅಭಿಷೇಕ್ ಶೆಟ್ಟಿ ಅವರು ಇವತ್ತು ನಮ್ಮೊಂದಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಹುಶಃ ಮಂಗಳೂರು ಆಕಾಶವಾಣಿ ನೇಪಥ್ಯಕ್ಕೆ ಸರಿತಾ ಇರುವಂತಹ ಈ ಹೊತ್ತಿನಲ್ಲಿ ಕಮ್ಯುನಿಟಿ ರೇಡಿಯೋ ಅನ್ನುವಂತಹ ಮಂಗಳೂರಿನಲ್ಲಿ ಪ್ರಪ್ರಥಮ ಬಾರಿಗೆ ಹಾಗೆಯೇ ಒಂದೇ ಒಂದು ರೇಡಿಯೋ ಸ್ಟೇಷನ್ ಇರುವಂತಹ ಈ ಒಂದು 107.8 FM ಅನ್ನು ನಡೆಸ್ತಿರುವಂತಹ ಈ ರೇಡಿಯೋ ಜಾಕಿಯಾಗಿ ನಿಮ್ಮ ಪ್ರಾರಂಭ ಹೇಗಾಯಿತು ಸರ್? ಓಕೆ, ನಮ್ಮ ಭಾರತದಲ್ಲಿ ಕಮ್ಯುನಿಟಿ ರೇಡಿಯೋ ಅನ್ನುವಂಥ ಕಾನ್ಸೆಪ್ಟ್ ಏನಿದೆ, ನಾವು ಬೇರೆ ಬೇರೆ ವಿಧದ ರೇಡಿಯೋಗಳನ್ನು ಇಲ್ಲಿ ನೋಡ್ತೀವಿ. ಅದು ನೀವು ಹೇಳಿದಾಗೆ ಮಂಗಳೂರು ಆಕಾಶವಾಣಿ ಇರ್ಬೋದು, ಅಥವಾ ಕಮರ್ಷಿಯಲ್ FMಗಳಿರ್ಬೋದು, ರೆಡ್ FM, ಬಿಗ್ FM, ಈ ರೀತಿಯದು. ಇದೊಂದು ಕಮ್ಯುನಿಟಿ ರೇಡಿಯೋ ಅನ್ನುವಂಥ ಇನ್ನೊಂದು ಕಾನ್ಸೆಪ್ಟ್. ಸಮುದಾಯ ಬಾನುಲಿ ಅಂತ ಇದನ್ನು ನಾವು ಕನ್ನಡದಲ್ಲಿ ಹೇಳ್ತೀವಿ. ಇದು ಕೇಂದ್ರ ಸರ್ಕಾರದ ಒಂದು ಯೋಜನೆ. ಇದರ ಪರ್ಮಿಷನನ್ನು, ಲೈಸೆನ್ಸನ್ನು ಕೊಡೋದು ಒಂದು ಶಿಕ್ಷಣ ಸಂಸ್ಥೆಗಳಿಗೆ ಅಥವಾ NGOಗಳಿಗೆ ಇದರ ಲೈಸೆನ್ಸನ್ನು ಕೊಡ್ತಾರೆ. ಇದರ ಉದ್ದೇಶ ನಮ್ಮ ಸುತ್ತಮುತ್ತಲಿನ ನಮ್ಮ ಲೋಕಲ್ ಫ್ಲೇವರ್ ಏನಿದೆ, ನಮ್ಮ ಸುತ್ತಮುತ್ತಲಿನ ಸಮುದಾಯಗಳೇನಿದೆ, ಅವರನ್ನು ಎಜುಕೇಟ್ ಮಾಡಬೇಕು, ಅವರಿಗೆ ಮಾಹಿತಿಯನ್ನು ಕೊಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಮಾಡಿರುವಂಥದ್ದು. ನೀವು ಹೇಳಿದಾಗೆ ಈ ಮಂಗಳೂರು ನಗರದಲ್ಲಿ ಇರುವಂಥ ಏಕೈಕ ಸಮುದಾಯ ಬಾನುಲಿ ಇದು. ಕರಾವಳಿ ಕರ್ನಾಟಕದ ಈ ಜಿಲ್ಲೆಗೆ ನಮ್ಮ ಮೊದಲ ಕಮ್ಯುನಿಟಿ ರೇಡಿಯೋ ಇದಾಗಿದೆ. ಇಲ್ಲಿ ಬೇರೆ ಬೇರೆ ರೀತಿಯ, ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಗದ್ದೆಯಿಂದ ಗದ್ದುಗೆಯವರೆಗೆ ಅಂತ. ಸೊ ಎಲ್ಲರೂ ಕೂಡ ಈ ರೇಡಿಯೋದ ಭಾಗ ಆಗ್ಬೋದು. ವಾಯ್ಸ್ ಫಾರ್ ವಾಯ್ಸ್ಲೆಸ್ ಅಂತ ಹೇಳ್ತೀವಲ್ಲ, ಯಾರಿಗೆ ಎಲ್ಲೂ ಮಾತಾಡ್ಲಿಕ್ಕೆ ಅವಕಾಶ ಇಲ್ಲ, ಯಾರಿಗೆ ಎಲ್ಲೂ ತನ್ನ ಅನುಭವಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಇಲ್ಲ, ಅಂಥವರಿಗೆ ಕಮ್ಯುನಿಟಿ ರೇಡಿಯೋ ಅನ್ನುವಂಥದ್ದು ಅವಕಾಶವನ್ನು ಮಾಡಿಕೊಡುತ್ತೆ. ನಾನು ಸೈಂಟ್ ಅಲೋಷಿಯಸ್ ಇನ್ಸ್ಟಿಟ್ಯೂಷನಲ್ಲೇ ಕಲಿತಾ ಇದ್ದೆ. ನನ್ನ ಮಾಸ್ಟರ್ಸನ್ನು ಮುಗಿಸಿ ಜರ್ನಲಿಸಮನ್ನು ಮಾಡಿ ಮುಂದೆಲ್ಲಿ ಹೋಗೋದು ಅಂತ ಹೇಳಿ ಆಲೋಚನೆ ಮಾಡ್ತಿರುವಾಗ ಈ ರೇಡಿಯೋವನ್ನು ಆರಂಭಿಸಿದಂಥ ಫಾದರ್ ರಿಚರ್ಡ್ ರೇಗೋ ಅಂತ ಹೇಳಿ ಇದರ ನಿರ್ದೇಶಕರಾಗಿದ್ದರು. ಅವರು ನನ್ನನ್ನು ಕರೆದ್ರು, ನೀವು ಇಲ್ಲಿ ಸೇರ್ಬೋದಲ್ಲ ಅಂತ. ಸೊ ಆ ಟೈಮಲ್ಲಿ ನಮಗೆ ಟಿವಿಗೆ ಹೋಗಬೇಕು, ಟಿವಿಯಲ್ಲಿ ನ್ಯೂಸ್ ರೀಡರ್ ಆಗಬೇಕು ಅನ್ನುವಂಥ ಬಹಳ ದೊಡ್ಡ ಕನಸುಗಳಿತ್ತು. ಸ್ವಲ್ಪ ಸಮಯ ಇಲ್ಲಿ ಇರುವಂತ ಬಂದಿದ್ದು, ಆದರೆ ಈಗ ಸ್ವಲ್ಪ ಸಮಯ ಅದು ಮುಂದುವರಿತಾ ಇಷ್ಟರವರೆಗೆ ಬಂದಿದೆ. ಪತ್ರಿಕೋದ್ಯಮದ ಬಗ್ಗೆ ನಿಮಗೆ ಹೇಗೆ ಆಸಕ್ತಿ ಉಂಟಾಯಿತು? ನೋಡಿ, ಪತ್ರಿಕೋದ್ಯಮ ಅನ್ನುವಂಥ ಒಂದು ಸಬ್ಜೆಕ್ಟ್ ಇದೆ, ಅದನ್ನು ಹೀಗೆಲ್ಲ ಅಲ್ಲಿ ಕಲಿಸ್ತಾರೆ ಅನ್ನೋದ್ರ ಬಗ್ಗೆ ನನಗೇನು ನಾಲೆಜ್ ಇರಲಿಲ್ಲ. ನಾನು ನಮ್ಮ ಮ್ಯಾಂಗ್ಳೂರ್ ಯೂನಿವರ್ಸಿಟಿಯಲ್ಲಿ ನನ್ನ ಡಿಗ್ರಿಯನ್ನು ಮಾಡ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಕೆಲವೊಂದಿಷ್ಟು ಲೆಕ್ಚರ್ಸ್ ಇದ್ರು. ಡಾಕ್ಟರ್ ಭುವನೇಶ್ವರಿ ಹೆಗಡೆ ಎಲ್ಲ ಇದ್ರು, ಒಳ್ಳೆ ಲೇಖಕಿ, ನನ್ನ ಗುರುಗಳವರು. ನಾನು ಆ ಸಮಯದಲ್ಲೇ ಈ MC ಎಲ್ಲ ಮಾಡ್ತಾ ಇದ್ದೆ ಕಾಲೇಜಲ್ಲಿ. MC ಎಲ್ಲ ಮಾಡ್ತಿರುವಾಗ ಅವರಿಗೆಲ್ಲ
ಅದಿಷ್ಟೇ ಚೆನ್ನಾಗಿ ಮಾತಾಡ್ತಿದ್ದೀಯಲ್ಲ, ಇಲ್ಲಿದ್ರೆ ಮನೇಲಿ ಹೇಳ್ತಾ ಇದ್ರು ಲೆಕ್ಚರರ್ ಅಂತ. ಸೊ ನಮ್ಮ ಮನಸ್ಸಲ್ಲೂ ಅದೇ ಇತ್ತು. ಸೊ ಅವ್ರು ಹೇಳಿ ಜರ್ನಲಿಸಮ್ ಮಾಡ್ಬೋದಲ್ಲ, ನೀವು ಮೀಡಿಯಾಕ್ಕೆ ಹೋಗ್ಬೋದಲ್ಲ ಅಂತ. ಸೊ ಅವ್ರು ಹೇಳಿದ ಮಾತನ್ನು ನಾನು ಮನಸ್ಸಿನಲ್ಲಿ ಇಟ್ಕೊಂಡು ಎಲೋಶಸ್ಸಿಗೆ ಬರ್ತೀನಿ, ಬಂದು ಇಲ್ಲಿ ಜರ್ನಲಿಸಮನ್ನು ಮಾಡ್ತೇನೆ. ಹಾಗಿದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಕೂಡ ಇಲ್ಲ ಇದ್ರ ಅನುಭವ, ಇದ್ರ ಹೆಸರು ಕೇಳಿದವರೇ ನಮ್ಮ ಫ್ಯಾಮಿಲಿಯಲ್ಲಿ ಇದ್ದದ್ದು. ಸೊ ನಾವೇ ಇದನ್ನು ಹುಡ್ಕೊಂಡು ಈ ಒಂದು ಸಬ್ಜೆಕ್ಟ್ನ ಆಯ್ಕೆ ಮಾಡಿ ಈಗ ಇಲ್ಲಿವರೆಗೆ ಬಂದಿದ್ದೇವೆ. ಓಕೆ, ನೀವು ಸೈಂಟ್ ಅಲೋಶಿಯಸ್ ಅಲ್ಲೇ ನೀವು ಜರ್ನಲಿಸಮ್ ಕ್ಷೇತ್ರವನ್ನು ನೀವು ಆಯ್ದುಕೊಂಡ್ರಿ. ಮುಂದೆ ನೀವು ಫರ್ದರ್ ಸ್ಟಡೀಸ್ ಮಾಡಿದ್ರಿ ಸರ್? ಇಲ್ಲ, ಇಲ್ಲಿ ನಾನು ಮಾಸ್ಟರ್ಸ್ ಮಾಡಿದೆ. ಮಾಸ್ಟರ್ಸ್ನ ನಂತರ ಅದಕ್ಕಿಂತ ಹೆಚ್ಚು ಸ್ಟಡೀಸ್ ಯಾವುದು ಕೂಡ ಇಲ್ಲ ಅನ್ಸುತ್ತೆ. ಅದಾದ ನಂತರ ಫೀಲ್ಡ್ ಬಗ್ಗೆ ನಮಗೆ ಜರ್ನಲಿಸಮಲ್ಲಿ ಪತ್ರಿಕೋದ್ಯಮ ಮಾಡುವಾಗಲೇ ಇದರ ಬಗ್ಗೆ ನಮಗೆ ಸಬ್ಜೆಕ್ಟ್ಗಳಿರುತ್ತೆ. ಪ್ರಿಂಟ್ ಇರುತ್ತೆ, ಮೀಡಿಯಾ ಇರುತ್ತೆ, ರೇಡಿಯೋ ಇರುತ್ತೆ, ಕಾಪ್ಕಾಮ್ ಎಲ್ಲವೂ ಕೂಡ ಇರುತ್ತೆ. ಸೊ ಅದರಲ್ಲಿ ರೇಡಿಯೋ ಕೂಡ ಒಂದು ಸಬ್ಜೆಕ್ಟ್. ನಮಗೆ ಅಷ್ಟು ಡೀಪ್ ಆಗಿ ಏನು ಅಲ್ಲಿ ಆ ಟೈಮಲ್ಲಿ ಕಲಿಸೋದಿಲ್ಲ, ಬೇಸಿಕ್ಸ್ ಇರುತ್ತೆ. ನಂತರ ನಾವಿಲ್ಲಿ ಜಾಯ್ನ್ ಆದ ನಂತರನೇ, ರೇಡಿಯೋ ಸಾರಂಗಲ್ಲಿ ಜಾಯ್ನ್ ಆದ ನಂತರ ನಾವೇ ನಂತರ ಕಲಿತಾ ಹೋದ್ವಿ ಇದನ್ನು ಅಂತ, ಇಲ್ಲಿ ಕಲಿಸೋರಿದ್ರು ಅಂತ. ಓಕೆ, ಈಗ ಮೊದಲನೇದಾಗಿ ನಿಮಗೆ ನಿಮ್ಮ ಗುರುಗಳು ಯಾರು ಸರ್ ಇದನ್ನು ಈ ಸೌಂಡ್ ಸಿಸ್ಟಮ್ ಕಲೀಲಿಕ್ಕೆ? ಇದಕ್ಕೆ ಸೌಂಡ್ ಇಂಜಿನಿಯರಿಂಗ್ ಏನಾದರೂ ನೀವು ಕಲಿಬೇಕಿತ್ತಾ? ಅಲ್ಲ, ಸಬ್ಜೆಕ್ಟಲ್ಲಿ ಸೌಂಡ್ ಇಂಜಿನಿಯರಿಂಗ್ ಅನ್ನೋದೊಂದು ಪಾರ್ಟ್, ಒಂದು ಭಾಗ ಇರುತ್ತೆ. ಅದನ್ನು ಬಿಟ್ಟು ಕೆಲವು ಕಡೆ ನಾವು ಕಾಲೇಜ್ಗಳಿಗೆಲ್ಲ ಹೋಗುವಾಗ ಕೇಳೋದಿದೆ ಯಾರಾದರೂ ವಿದ್ಯಾರ್ಥಿಗಳು, ನನಗೆ ಮಾತಾಡಬೇಕು ಸರ್, ನನಗೆ ರೇಡಿಯೋದಲ್ಲಿ ಆರ್ ಜೆ ಆಗಬೇಕು, ನನಗೆ MC ಆಗಬೇಕು, ಕಲಿಸ್ಲಿಕ್ಕೆ ಮಾತಾಡಲಿಕ್ಕೆ ಎಲ್ಲಿ ಕಲಿಸ್ತಾರೆ ಅಂತ. ಸೊ ನಾನು ಯಾವಾಗಲೂ ಹೇಳೋದಿದೆ, ನಮ್ಮ ಮಂಗಳೂರಿನಲ್ಲಿ ಅಥವಾ ಎಲ್ಲೋ ಹೋದರೂ ಕೂಡ ದೊಡ್ಡ ದೊಡ್ಡ ಇನ್ಸ್ಟಿಟ್ಯೂಷನ್ಗಳಿದೆ. ಈಗಂತೂ ಒಂದೊಂದು ಕಾಂಪೌಂಡಲ್ಲಿ 2 ಯೂನಿವರ್ಸಿಟಿಗಳು ಆಗ್ತಾ ಇದೆ. ಸೊ ಅಂಥ ಸಮಯದಲ್ಲೂ ಕೂಡ ಯಾವ ಕೋರ್ಸ್ಗಳು ಬಂದರೂ ಕೂಡ ಮಾತನ್ನು ಕಲಿಸುವಂಥ ಕೋರ್ಸ್ ಯಾವುದೂ ಇಲ್ಲ ಅಂತ. ಸೊ ಮಾತು ನೋಡಿ, ಒಂದು ಜರ್ನಲಿಸಮಲ್ಲಿ ಮಾತಾಡುವುದನ್ನು ಯಾರಾದರೂ ಕಲಿಸ್ತಾ ಇದ್ರೆ ಆ ಸಬ್ಜೆಕ್ಟನ್ನು ಕಲಿತು ಹೊರಗೆ ಬರುವಂತ ಎಲ್ಲರೂ ಕೂಡ ಒಂದೇ ರೀತಿಯಲ್ಲಿ ಮಾತಾಡ್ತಾ ಇದ್ರು. ಸೊ ಹೀಗಿರುವಾಗ ಈ ಮಾತಿನಲ್ಲಿ ಏನಿರಬೇಕು, ಏನಿರಬಾರ್ದು, 5W1H ಅಂತ ನಾವು ಜರ್ನಲಿಸಮಲ್ಲಿ ಹೇಳ್ತೀವಿ. ಹೌ ಟು ಟಾಕ್, ವೇರ್ ಟು ಟಾಕ್, ವೆನ್ ಟು ಟಾಕ್, ವಾಟ್ ಟು ಟಾಕ್, ಇಂಥದ್ದೇನಿರುತ್ತೆ 1H ಅಂತ. 1H ಹೂ ಅನ್ನೋದು. ಈ ಕಾನ್ಸೆಪ್ಟನ್ನು ಕಲಿಸಬಹುದು. ಅದನ್ನು ಬಿಟ್ಟು ನೀನು ಹೇಗೆ ಮಾತಾಡೋದು, ಮಾಡ್ಯುಲೇಷನ್ ಹೇಗೆ, ಅದನ್ನು ಯಾರಿಗೆ ಕಲಿಸ್ಲಿಕ್ಕೆ ಆಗೋದಿಲ್ಲ. ಅದೆಲ್ಲ ನಮ್ಮ ಪ್ರಾಕ್ಟೀಸ್ಗಳು ಅಂತ. ಇದು ತುಂಬ ಇಂಪಾರ್ಟೆಂಟ್ ಆಗಿ ನಾವು ನೋಡಬೇಕಾಗಿರೋದು. ನಾನು ನನ್ನ ಕಾಲೇಜ್ ಜೀವನದಲ್ಲಿ ಅಥವಾ ಅದಕ್ಕಿಂತ ಮುಂಚೆ ನಾನು ಸ್ಕೂಲಿಗೆ ಹೋಗ್ತಿರುವಾಗ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ತುಳುನಾಡಿನಲ್ಲಿ ನಾಗಮಂಡಲ, ಬ್ರಹ್ಮಕಲಶ, ಜಾತ್ರೆ ಅದಕ್ಕೇನು ಕಡಿಮೆ ಇಲ್ಲ. ಸೊ ಒಂದಿಷ್ಟು ಟ್ಯಾಬ್ಲೋಗಳು, ಟ್ರಕ್ ಅಂತ ನಾವು ಹೇಳ್ತೇವೆ, ನಮ್ಮ ನೆಹರು ಮೈದಾನಿಂದ ಮಾಮೈ ಕೆರೆಯವರೆಗೂ, ನಮ್ಮ ಗಣೇಶೋತ್ಸವ ಸಮಯದಲ್ಲೂ, ನಮ್ಮೂರಿನ ಶಾರದೋತ್ಸವದಲ್ಲೂ ಟ್ಯಾಬ್ಲೋದಲ್ಲಿ ಕೂತ್ಕೊಳ್ಳೋದು ಆಗೊಂದು ಆಸೆ. ಯಾರ ಹತ್ರ ಕೈ ಕಾಲು ಹಿಡಿದು ನನ್ನನ್ನು ಕೂತ್ಕೊಳ್ಳಿಸಿ ಮೈಕದಲ್ಲಿ ಮಾತಾಡ್ತೇನೆ. ಆಗ ಹೆಚ್ಚು ಗೊತ್ತಿರಲಿಲ್ಲ, ಒಂದೇ ಸೆಂಟೆನ್ಸ್, ಮಹಿಷಾಸುರ ಮರ್ದಿನಿ 4ನೇ ವರ್ಷದ ಕಲಾ ಕಾಣಿಕೆ ಅಂತ ಹೇಳಿ ಮ್ಯೂಸಿಕ್ ಹಾಕ್ತಾರೆ ದಡಬಡ ಅಂತ. ಸೊ ನಂತರ ಹೆಸರುಗಳನ್ನು ಓದೋದು, ಅದು ನಮ್ಮ 9th 8th 10th ಇರುವಾಗಲೇ ಈ ಪ್ರಾಕ್ಟೀಸ್ಗಳನ್ನು ನಾವು ಮಾಡ್ತಾ ಬಂದ್ವಿ. ಸೊ ಇದು ಮತ್ತೆ ಊರಲ್ಲಾಗುವಂಥ ಕಾರ್ಯಕ್ರಮಗಳಲ್ಲಿ ಸ್ವಾಗತ ಹೇಳೋದು, ಧನ್ಯವಾದ ಹೇಳೋದು, ಅಥವಾ ಯಾವುದಾದ್ರು ಒಂದೇ ಸೆಂಟೆನ್ಸನ್ನು ಹೇಳ್ಕೊಂಡು ಎಲ್ಲಾದರೂ ಅನ್ನ ಸಂತರ್ಪಣೆ ಎಲ್ಲ ಇದ್ರೆ ಅಲ್ಲೂ ಒಂದು ಅನೌನ್ಸ್ಮೆಂಟ್, ಎಲ್ಲ ಸಾರ್ವಜನಿಕರು ಸರತಿ ಸಾಲುಗಳಲ್ಲಿ ಹೋಗಬೇಕು, ಅಂಥದ್ದೆಲ್ಲ ಮಾತುಗಳನ್ನು ಹೇಳಿ ನಮಗೆ ಪ್ರಾಕ್ಟೀಸ್ ಆಯಿತು. ಪ್ರಾಕ್ಟೀಸ್ಗಳು ಕಾಲೇಜಿಗೆ ಬಂದ ನಂತರ ಅದಕ್ಕೆ ಹೆಚ್ಚು ಅವಕಾಶಗಳು ಸಿಕ್ಕಿತು. ಇದು ನನ್ನ ಪ್ರಾಕ್ಟೀಸ್ ಮಾಡಿದಂಥ ವಿಧಾನ ಅಂತ. ಮತ್ತೆ ಇನ್ನೊಂದು ಹೇಳಿದ, ನಮ್ಮ ಹೊರಗಡೆ ದೊಡ್ಡ ದೊಡ್ಡ ಫ್ಲೆಕ್ಸ್ಗಳು ಇರ್ತದೆ. ಈಗ ಯಾರಾದ್ರೂ ಒಂದು ಫ್ಲೆಕ್ಸ್ ಅನ್ನು ನಾವು ಹೊಡೆದು ಹೀಗೆ ನೋಡಿಬಿಡ್ತೇವೆ, ಇದೇ ಬರುವ ತಾರೀಕು ಇಷ್ಟಕ್ಕೆ ಇಲ್ಲಿ ಬ್ರಹ್ಮಕಲಶ ಅಂತ. ಬಟ್ ನಾನು ಓದ್ತಾ ಇದ್ದದ್ದು ಹೇಗೆ ಅಂತ ಹೇಳಿದ್ರೆ, ಇದೇ ಬರುವ ತಾರೀಕು 25ರಂದು ಬ್ರಹ್ಮಕಲಶ ವಿತ್ ಮಾಡ್ಯುಲೇಷನ್ ಆಗಿ ನಾವು ಓದೋದು. ಸೊ ನಾನು ಹೇಳ್ತಿರೋದು ಇದು ಪ್ರಾಕ್ಟೀಸ್ ಅಂತ. ನಮ್ಮ ಕೈಗೆ ಒಂದು ಸಣ್ಣ ನ್ಯೂಸ್ ಪೇಪರ್ ಸಿಕ್ಕಿದ್ರು ಕೂಡ, ಸಣ್ಣ ತುಂಡು, ಅದನ್ನು ಆ ಓದುವಂಥ ಕಂಟೆಂಟ್ ಅನ್ನು ಅದಕ್ಕೊಂದು ವಾಯ್ಸ್ ಓವರ್ ಮಾಡ್ಯುಲೇಷನ್ ಕೊಟ್ಟೇ ಓದಬೇಕು ಅಂತ. ದಿಸ್ ಇಸ್ ಆಲ್ ಅಬೌಟ್ ಪ್ರಾಕ್ಟೀಸ್. ನಾನು ಯಾವುದೇ ಸ್ಟೂಡೆಂಟ್ಗಳಿಗೆ ಇದನ್ನು ಹೇಳ್ತಿರೋದು, ಅದು ಇವತ್ತು ನಾಳೆಯ ವಿಷಯ ಅಲ್ಲ ಅಂತ, ಇದನ್ನು ಕಲಿಸಿಕೊಡೋದಲ್ಲ ಅಂತ, ಅದು ನಾವು ಕಲ್ತ್ಕೊಳ್ಳೋದು ಪ್ರಾಕ್ಟೀಸ್. ಹಾಗೇನೆ ನಿಮಗೆ ಬಹುಶಃ ರಕ್ತಗತವಾಗಿ ಬಂದಿದೆ ಅನಿಸ್ತದೆ ಇದನ್ನು ನಾವು ಕಲಿತಾ ಬಂದ್ವಿ. ಹೌದು, ನಮ್ಮದೇ ಒಂದು ಇಂಟ್ರೆಸ್ಟ್ ಅಲ್ಲಿ ಇದನ್ನು ನಾವು ಕಲಿತಾ ಬಂದ್ವಿ. ನಂತರ ನೀವು ಹೇಳಿದಾಗೆ ನಾವು ಸಬ್ಜೆಕ್ಟ್ ಅನ್ನು ಕಲಿಯುವಾಗ ಬೇಸಿಕ್ ಆಗಿ ಎಡಿಟಿಂಗ್ ಅಂದ್ರೆ ಏನು, ಕಟ್ ಮಾಡೋದು ಹೇಗೆ, ಮೈಕಲ್ಲಿ ಮಾತಾಡೋದು ಹೇಗೆ, ಸ್ವಲ್ಪ ಅದನ್ನು ರೆಕಾರ್ಡ್ ಮಾಡೋದು ಹೇಗೆ, ಇಷ್ಟನ್ನು
ನಮಗೆ ಸಬ್ಜೆಕ್ಟ್ ಕಲಿಸುತ್ತೆ. ಅದಾದ ನಂತರ ಒಳಗೆ ಬಂದ ನಂತರ ನಾವು ಪ್ರತಿದಿನ ಅದರ ಜೊತೆಗೇನೆ ಇರೋದ್ರಿಂದ ನಾವು ಸಾಫ್ಟ್ವೇರ್ಗಳನ್ನು ನಾವೇ ಕಲಿತೀವಿ. ಅದಕ್ಕೆ ಆದಂಥ ಒಂದು ಸ್ಟೇಷನಲ್ಲಿ ಸೌಂಡ್ ಇಂಜಿನಿಯರ್ ಅಂತ ಇರ್ತಾರೆ, ಅವರು ಪೂರ್ತಿ ಸೌಂಡಲ್ಲಿ ಎಕ್ಸ್ಪರ್ಟ್ ಆಗಿರ್ತಾರೆ. ನಮ್ಮ ಕೆಲಸಗಳನ್ನು ನಾವು ಎಡಿಟಿಂಗ್ ಮಾಡ್ತೀವಿ. ಅದನ್ನು ಬಿಟ್ಟು ಹೆಚ್ಚು ಬೇಕು, ಸಾಂಗ್ ಕಂಪೋಸ್ ಮಾಡಬೇಕು, ಮ್ಯೂಸಿಕ್ ಕಂಪೋಸ್ ಮಾಡಬೇಕು ಅಂತ ಹೇಳಿದರೆ ಇಲ್ಲಿರುವಂಥ ಸೌಂಡ್ ಇಂಜಿನಿಯರ್ಗಳು ನೋಡ್ಕೊಳ್ತಾರೆ. ಅದು ಎಲ್ಲ ನಮ್ಮ ದೇಶದ ರೇಡಿಯೋ ಸೆಟಪ್ಗಳಲ್ಲಿ ಇದೇ ರೀತಿಯಲ್ಲಿ ವರ್ಕ್ ಆಗುತ್ತೆ. ಬಹುಶಃ ಇದೊಂದು ರೇಡಿಯೋ ಜಾಕಿ ಅನ್ನುವಂತಹ ಒಂದು ಕೆಲಸ ಹೇಳಿರ್ಬೋದು, ಬಹಳ ಸವಾಲಿನಂತಹ ಕೆಲಸ ಅಂತ ನಾನು ಅಂದ್ಕೊಳ್ತೇನೆ ಸರ್. ಯಾಕಂದರೆ ಆ ವಾಯ್ಸ್ ಮಾಡ್ಯುಲೇಷನ್ ಇರ್ಬೋದು, ಅಥವಾ ಆ ಸಂದರ್ಭಕ್ಕೆ ತಕ್ಕಂತೆ ಮಾತನಾಡೋದಿರ್ಬೋದು, ಎಲ್ಲ ಯುವಕರ ಒಂದು ಆಸಕ್ತಿಯ ವಿಷಯ. ಬಟ್ ಎಲ್ರಿಗೂ ಅದರ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ನೀವು ಹೇಗೆ ಕರಗತ ಮಾಡ್ತೀವಿ? ಹೌದು, ಹಿಡಿತವೂ ಒಂದು, ಅವಕಾಶ ಇನ್ನೊಂದು. ಯಾಕೆಂತ ಹೇಳಿದರೆ ನಾವು ಮಂಗಳೂರಿನಲ್ಲಿ ನೋಡ್ತಾ ಹೋದರೂ ಕೂಡ ಒಂದು 4-5 ಸ್ಟೇಷನ್ಗಳು ಮಾತ್ರ ಇದೆ. ಅಲ್ಲೊಂದು 2-3 RJಗಳು ಇರ್ತಾರೆ. ಒಬ್ಬ RJ ಒಂದು ಸ್ಟೇಷನ್ಗೆ ಬಂದರೆ ಅಟ್ಲೀಸ್ಟ್ 3-4 ಇಯರ್ಸ್ ಅಲ್ಲೇ ಸ್ಟೇಷನ್ ಇರ್ತಾರೆ. ಹೀಗಿರುವಾಗ ಹೊಸ ಫ್ರೆಶರ್ಗಳಿಗೆ ಅವಕಾಶಗಳು ಸಿಗೋದು ಅಂತ ಹೇಳಿದರೆ ಒಂದು ಮೊದಲ ಚಾಲೆಂಜ್. ತುಂಬ ಸ್ಟೂಡೆಂಟ್ಗಳು ಹೇಳ್ತಾರೆ ನಮಗೆ RJ ಆಗಬೇಕು ಅಂತ. ಅದು ಯಾರಾದರೂ ಹೊರಗೆ ಬಿಟ್ಟು ಹೋದರೆ ಮಾತ್ರ ಅಲ್ಲೊಂದು ಜಾಬ್ ಕ್ರಿಯೇಟ್ ಆಗುತ್ತೆ. ಅಂದರೆ TV ಇದರಲ್ಲಿ ತುಂಬ ಅವಕಾಶಗಳು ಇರ್ಬೋದು, ಅಲ್ಲಿ ತುಂಬ ಜನ ಬೇಕಾಗುತ್ತೆ. ರೇಡಿಯೋ ಸೆಟಬಲ್ ಆಗಿರೋದಿಲ್ಲ. ಸೊ ಈಗಂತೂ ಕಾಸ್ಟ್ ಕಟ್ಟಿಂಗ್ ಎಲ್ಲ ಶುರು ಮಾಡಿ ಮಂಗಳೂರಲ್ಲೇ 2-3 ಸ್ಟೇಷನ್ಗಳು ಮಾತ್ರ ಕೆಲಸ ಮಾಡ್ತಾ ಇದೆ, ಬೇರೆಲ್ಲವೂ ಕೂಡ ವರ್ಕ್ ಫ್ರಮ್ ಹೋಮ್ ಆಗಿದೆ. ಸೊ ಈ ರೀತಿಯಲ್ಲಿ ಇರುವಂಥದ್ದು. ಇನ್ನೊಂದು ಇದರಲ್ಲಿ ಇರುವಂಥ RJಗಳ ಸವಾಲೇನು ಅಂತ, ಒಂದು ಸವಾಲು ಹೇಳೋದಕ್ಕಿಂತಲೂ ಒಂದು ಪ್ಲಸ್ ಏನು ಹೇಳಿದರೆ, ಇಲ್ಲಿ ನಾವು ಕಾಣೋದಿಲ್ಲ ಅಂತ. ನಮ್ಮ ಡ್ರೆಸ್ ಹೇಗಿದ್ರು ನಾವು ಹೇಗಿದ್ರು ಅದು ಮ್ಯಾಟರ್ ಆಗೋದಿಲ್ಲ. ವಾಯ್ಸ್ ನಾವು ಮಾತಾಡುವಂಥದ್ದು ಹೇಗಿರಬೇಕು ಅನ್ನೋದು ಮಾತ್ರ ಇಲ್ಲಿ ಬಹಳ ದೊಡ್ಡ ಚಾಲೆಂಜ್ ಆಗುತ್ತೆ. ನೀವು ಹೇಳಿದಾಗೆ ಮಾತು ಹೇಗಿರಬೇಕು, ಜನರ ಜೊತೆ ಹೇಗೆ ಕನೆಕ್ಟ್ ಆಗಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಹೇಳುವಂಥ ಇದನ್ನು ನಾವು ರೇಡಿಯೋವನ್ನು 1-to-1 ಕಮ್ಯುನಿಕೇಷನ್ ಅಂತ ಹೇಳ್ತೀವಿ. ಅಂದರೆ ನಾನು ಹೇಳಿದಂಥ ಮಾತನ್ನು ರೇಡಿಯೋದಲ್ಲಿ ಕೇಳುವಂಥ ಕೇಳುಗ ನನ್ನ ಹತ್ರನೇ ಹೇಳ್ತಿದ್ದಾನೆ ಅಂತ ಅಂದ್ಕೊಳ್ತಾನೆ. ನೀವು ಟೀ ಕುಡಿತಾ ಇದ್ದೀರಿ ಲೈಕ್ ದಟ್ ಏನಾದರೂ ಒಂದು ಹೇಳಿದರೆ ಅವನು ಅಂದ್ಕೊಳ್ತೇನೆ ನನಗೆ ಅವ ಕನೆಕ್ಟ್ ಆಗ್ತಿದ್ದಾನೆ, ನನ್ನ ಜೊತೆ ಮಾತಾಡ್ತಿದ್ದಾನೆ. ಸೊ ಈ ಬಾಂಧವ್ಯ ರೇಡಿಯೋದ ಕೇಳುಗರಲ್ಲಿದೆ. ಮತ್ತೊಂದೇನು ಅಂತ ಹೇಳಿದರೆ, ಒಂದು ಸಮಯದಲ್ಲಿ ರೇಡಿಯೋ ಯಾಕೆ ಅಷ್ಟು ದೊಡ್ಡ ಜನರಿಗೆ ಆಪ್ತ ಆಗಿತ್ತು ಅಂತ ಹೇಳಿದರೆ, ನ್ಯೂಸ್ ಪೇಪರ್ಗಳು ಹೋಗದ ಇರುವ ಜಾಗಕ್ಕೆ, ಟಿವಿಗಳು ಎಲೆಕ್ಟ್ರಿಸಿಟಿ ಇಲ್ಲದಿರುವಂಥ ಜಾಗಕ್ಕೆ ರೇಡಿಯೋಗಳು ತಲುಪಿತ್ತು. ಅಂದರೆ ಬ್ಯಾಟ್ರಿಯನ್ನು ಹಾಕಿಯೂ ರೇಡಿಯೋವನ್ನು ಕೇಳುವಂಥ ಅವಕಾಶ ಇತ್ತು. ಸೊ ಒಂದು ಕಡೆ ನಮ್ಮ ಅಲಾರಾಮ್ ಆಗಿತ್ತು. ಬೆಳಗ್ಗೆ ಅದ್ರಲ್ಲಿ ನ್ಯೂಸ್ ಬಂದರೆ ನಮಗೆ ಬೆಳಗ್ಗೆ ಏಳಲಿಕ್ಕೆ ಅಥವಾ ಇನ್ನೂ ಏನೋ ಪ್ರತಿಯೊಂದೊಂದು ಫ್ರೆಂಡ್, ಅದೊಂದು ಒಳ್ಳೆ ಸ್ನೇಹಿತ ಆಗಿ ರೇಡಿಯೋವನ್ನು ಕೆಲಸ ಮಾಡ್ತಾ ಇತ್ತು. ಮುಂದೆ ಬರ್ತಾ ಬರ್ತಾ ಬದಲಾವಣೆಗಳು ತುಂಬ ಆಗಿದೆ. ಈಗಂತೂ ಡಿಜಿಟಲ್ ಆಗಿದೆ, ಬೇರೆ ಬೇರೆ ರೀತಿಯಲ್ಲಿ ಅದು ಬದಲಾಗ್ತಾ ಬಂದಿದೆ. ಇನ್ನೊಂದು ರೇಡಿಯೋದ, ನೀವು ಹೇಳಿದಾಗೆ ರೇಡಿಯೋದಲ್ಲಿ ಸವಾಲುಗಳು ಏನು ಅಂತ ಕೇಳಿದರೆ ಕೆಲವೊಮ್ಮೆ ನನಗೆ ಅನಿಸೋದಿದೆ. ನೋಡಿ, ಟಿವಿಯಲ್ಲಿ ನಾನು ಹೇಳ್ತಾ ಇದ್ದಾಗ ಆಕಾಶವಾಣಿ ಈಗ ಹಲವಾರು ವರ್ಷಗಳಿಂದ ನಡ್ಕೊಂಡು ಬಂದಂತಹ ಆಕಾಶವಾಣಿ ಈಗ ಅದನ್ನು ಕೇಳುವವರು ಕಡಿಮೆ ಆಗ್ತಾ ಬಂದಿದ್ದಾರೆ ಅಂತ ಅನಿಸ್ತಾ ಇಲ್ವಾ ಸರ್? ಓಕೆ, ಅದರ ಬಗ್ಗೆ ನಂದೊಂದು ವಿಷಯ. ಅದಕ್ಕಿಂತ ಮುಂಚೆ ಇನ್ನೊಂದು ನೀವು ಹೇಳಿದ್ರಲ್ಲ ಚಾಲೆಂಜ್. ನೋಡಿ, ಟಿವಿಯಲ್ಲಿ ಯಾರನ್ನು ಬೇಕಿದ್ರೂ ಇಂಟರ್ವ್ಯೂ ಮಾಡ್ಬೋದು. ನಾನು ಕೆಲವೊಮ್ಮೆ ಅನಿಸೋದು, ಇಲ್ಲಿ ಒಂದು ಒಳ್ಳೆ ಸಿಂಗರನ್ನು, ಒಳ್ಳೆಯೊಬ್ಬ ನಾಟಕಗಾರನ್ನು ಬಹಳ ಚೆನ್ನಾಗಿ ಇಂಟರ್ವ್ಯೂ ಮಾಡ್ಬೋದು. ಅದೇ ಒಳ್ಳೆಯೊಬ್ಬ ಆರ್ಟಿಸ್ಟನ್ನು, ಒಳ್ಳೆಯೊಬ್ಬ ಡಾನ್ಸರನ್ನು ಹೇಗೆ ಇಂಟರ್ವ್ಯೂ ಮಾಡೋದು ಅನ್ನೋದು ಇಲ್ಲಿ. ಯಾಕೆ ಹೇಳಿದರೆ ಟಿವಿಯಲ್ಲಿ ತೋರಿಸ್ಬೋದು ಇವನ ಡಾನ್ಸ್ ಹೀಗಿದೆ ಅಂತ, ಅವನ ಆರ್ಟನ್ನು ತೋರಿಸ್ಬೋದು. ಬಟ್ ನಿಮಗೆ ರೇಡಿಯೋದಲ್ಲಿ ಅವನ ಆರ್ಟನ್ನಾಗಲಿ ಅವನ ಡಾನ್ಸನ್ನಾಗಲಿ ತೋರಿಸೋಕ್ಕಾಗೋದಿಲ್ಲ. ಇಂಥ ಚಾಲೆಂಜಸ್ಗಳು ತುಂಬ ಇರುತ್ತೆ. ಕೆಲವೊಮ್ಮೆ ನಿಮ್ಮಲ್ಲಿ ಕಂಟೆಂಟ್ಗಳು ಇಲ್ಲದಿದ್ರೂ ಕೂಡ ವಿಡಿಯೋಗಳನ್ನು ಹಾಕಿ ಟಿವಿಯಲ್ಲಿ ಪ್ರೆಸೆಂಟರ್ ಮುಂದೆ ಕೊಂಡು ಹೋಗ್ಬೋದು. ಇಲ್ಲಿ ಆಗಲ್ಲ, ಇಲ್ಲಿ ಬ್ಲ್ಯಾಂಕ್ ಬಿಡ್ಲಿಕ್ಕೆ ಆಗೋದಿಲ್ಲ, ಅಲ್ಲಿ ನಾವು ಮಾತಾಡಲೇಬೇಕು ಏನಾದರೂ ಕಂಟೆಂಟ್. ಇಂಥ ಚಾಲೆಂಜಸ್ಗಳು ರೇಡಿಯೋಗಳಲ್ಲಿ ತುಂಬ ಇದೆ. ಸೊ ಇನ್ನೊಂದು ನೀವು ಹೇಳಿದಾಗೆ ರೇಡಿಯೋವನ್ನು ಕೇಳುವವರ ಸಂಖ್ಯೆ ಕಡಿಮೆ ಆಗಿದೆಯಾ ಅನ್ನೋದು ಪ್ರಶ್ನೆ. ನನಗೆ ಅದು ಆಗಿರ್ಬೋದು. ರೇಡಿಯೋಗಳ ಬಗ್ಗೆ ಇವತ್ತಿನ ಯೂತ್ಗೆ ಅಷ್ಟು ನಾಲೆಜ್ ಅಥವಾ ಅದರ ಹಿಂದೆ ಕೇಳುವವರು ಇಲ್ಲದಿರ್ಬೋದು. ಆದರೆ ಇನ್ನೊಂದು ಕಡೆಯಲ್ಲಿ ರೇಡಿಯೋಗಳು ಡಿಜಿಟಲ್ ಆಗ್ತಾ ಇದೆ. ನೋಡಿ, ಮೊದಲು ಆಕಾಶವಾಣಿ ನಿಮ್ಮ ಒಂದು ಸರೌಂಡ್ ಮಂಗಳೂರು ಅಥವಾ ಮಡಿಕೇರಿಯವರೆಗೂ ಒಂದು ಸರಿ ಕೇಳ್ತಾ ಇತ್ತು ಅಂತ ಹೇಳಿದರೆ ಆಗ ಯಾವ್ದು ಆ್ಯಪ್ಗಳಿರಲಿಲ್ಲ. ಇವತ್ತು ನಮ್ಮ ರೇಡಿಯೋ ಸಾರಂಗನ್ನು ಆಲ್ ಓವರ್ ವರ್ಲ್ಡಲ್ಲಿ ಕೇಳಬಹುದು. ನಮ್ಮ ಆ್ಯಪ್ ಮೋರ್ ದೆನ್ 15,000 ಡೌನ್ಲೋಡ್ ಆಗಿದೆ. ಅಲ್ಲ, ಎಲ್ಲರೂ ಕೇಳ್ತಾರೆ ಅಂತ ನಾನು ಹೇಳೋದಿಲ್ಲ. ಅಂದರೆ ಅಲ್ಲಿನ ರೇಡಿಯೋದ ಮೂಲಕ ಕೇಳುವಂಥ ಸಂಖ್ಯೆ ಕಡಿಮೆ ಆದರೂ ಕೂಡ ಈ ರೀತಿಯಲ್ಲಿ ಕೇಳುವಂಥವರ ಸಂಖ್ಯೆ ಆ್ಯಡ್ ಆಗ್ತಾ ಇದೆ ಅಂತ ನಂಗೆ ಕೆಲವೊಮ್ಮೆ ಅನಿಸೋದು. ಅದರ ಅರ್ಥ ಮೊದಲನ ಹಾಗೆಯೇ ಇದ್ದಾರೆ ಕೇಳುಗರ ಸಂಖ್ಯೆ ಇಲ್ಲ. ಅದು ಕೇವಲ ರೇಡಿಯೋಕ್ಕೆ ಮಾತ್ರ ಅಲ್ಲ, ನ್ಯೂಸ್ ಪೇಪರ್ಗೂ ಕಡಿಮೆ ಆಗಿದೆ.
ಖಂಡಿತ, ನಮ್ಗೆ ಅನ್ಸುತ್ತೆ ಮುಂದಿನ ದಿನ ಟಿವಿಗೂ ಕಡಿಮೆ ಆಗುತ್ತೆ. ಯಾಕೆಂದ್ರೆ ಮೊಬೈಲಲ್ಲಿ ಎಲ್ಲವೂ ಕೂಡ ಸಿಗ್ತಿರುವಂತ ಕಾಲಘಟ್ಟದಲ್ಲಿ. ಸೊ ಹೀಗಿರುವಾಗ ಒಂದು ಮಾಧ್ಯಮ ಮತ್ತೊಂದು ಮಾಧ್ಯಮವನ್ನ ತುಳಿದು ಬಿಡುತ್ತಾ ಅಥವಾ ಅದನ್ನ ಏನು ಸರ್ವನಾಶ ಮಾಡಿಬಿಡುತ್ತಾ, ಅದನ್ನು ಒಪ್ಪೋದಿಲ್ಲ, ಅದನ್ನು ಒಪ್ಪೋದಿಲ್ಲ. ಬಟ್ ಅದರ ಕ್ರೆಡಿಬಿಲಿಟಿಗಳು ಸಮಯಕ್ಕೆ ಕಡಿಮೆ ಆಗ್ತಾ ಬರ್ಬೋದು. ಒಂದು ಟೈಮಲ್ಲಿ ಅದು ಬೂಮ್ ಕೂಡ ಆಗ್ಬೋದು. ನೋಡಿ, ರೇಡಿಯೋ ಅನ್ನುವಂಥದ್ದು ಅದೊಂದು ಕೇಳುಗರ ಮಾಧ್ಯಮ. ನಾನು ಹೇಳೋದು ರೇಡಿಯೋದಲ್ಲಿ ಕಡಿಮೆ ಆಗಿರ್ಬೋದು, ಬಟ್ ಪಾಡ್ಕಾಸ್ಟ್ ಅನ್ನುವಂಥ ಇನ್ನೊಂದು ಈಗ ಬೂಮ್ ಆಗ್ತಾ ಇದೆ. ಆಡಿಯೋ ಪಾಡ್ಕಾಸ್ಟ್ಗಳು ಬಹಳ ದೊಡ್ಡ ಮಟ್ಟದಲ್ಲಿ ಮೇಲೆ ಹೋಗ್ತಾ ಇದೆ, ಬೂಮ್ ಆಗ್ತಾ ಇದೆ. ಸೊ ಇದು ಇನ್ನೊಂದು ವರ್ಷನ್ ಅಂತ ನಾನು ಹೇಳೋದು. ಸೊ ಇನ್ನೊಂದು ಏನು ಹೇಳಿದ್ರೆ, ನೀವು ವೆಹಿಕಲ್ ಅಲ್ಲಿ ಹೋಗ್ತಾ ಇದ್ರೆ, ಈಗ ನೀವು ಈ ಪಾಡ್ಕಾಸ್ಟಿಗೂ ರೇಡಿಯೋ ಮಾಧ್ಯಮಕ್ಕೂ ಏನು ಡಿಫ್ರೆನ್ಸ್ ಹೇಳ್ತೀವಿ, ವ್ಯತ್ಯಾಸ ಏನು ಹೇಳ್ತೀವಿ? ನೋಡಿ, ಅದು ಕೂಡ ನಾನು ಆಡಿಯೋ ಪಾಡ್ಕಾಸ್ಟ್ ಬಗ್ಗೆ ಮಾಡ್ತಾ ಇದ್ದೇನೆ. ಜನರಿಗೆ ಕೇಳೋದಿಷ್ಟ ಅಂತ. ನಾನು ಈಗ ತಾನೇ ಹೇಳಿದಾಗೆ, ನೀವು ಕಾರ್ ಡ್ರೈವ್ ಮಾಡ್ತಾ ಇದ್ರೆ ಅಥವಾ ಮನೆಯ ಕಿಚನಲ್ಲಿದ್ದರೆ ಏನು ಮಾಡ್ತಾ ಇದ್ರೆ, ರೇಡಿಯೋ ಅದು ಅದೃಷ್ಟಕ್ಕೆ ಆಗ್ತಾ ಇರುತ್ತೆ. ನಿಮಗೆ ಕಾರ್ ಡ್ರೈವ್ ಮಾಡುವಾಗ ಟಿವಿ ನೋಡಿಕೊಂಡು ವಿಡಿಯೋ ನೋಡಿಕೊಂಡು ರೈಟ್. ಬಟ್ ಕಾರ್ ಈಗ ನೋಡಿ, ನಮ್ಮ ರೇಡಿಯೋದಲ್ಲಿ ಅದೆಷ್ಟೋ ಟೈಲರ್ಸ್, ಅದೆಷ್ಟೋ ಬಿಡಿ ಕಟ್ಟೋರು, ಅದೆಷ್ಟೋ ಏನು ನಮ್ಮ ಲಾಂಡ್ರಿ ಹಾಕುವ, ಇಸ್ತ್ರಿ ಆಡುವವರು, ಅದೆಷ್ಟೋ ಆಟೋ ಡ್ರೈವರ್ಸ್ ನಮ್ಮ ಲಿಸನರ್ಸ್ ಆಗಿದ್ದಾರೆ. ಅವರಿಗೆ ರೇಡಿಯೋನೇ ಒಂದು ಹತ್ತಿರದ ಮಾಧ್ಯಮ. ಇನ್ನೊಂದು, ನಮ್ಮದಲ್ಲಿ ಮೋರ್ ದೆನ್ 250 ಬ್ಲೈಂಡ್ಸ್ ಇದ್ದಾರೆ, ದೃಷ್ಟಿ ದೋಷ ಇರುವವರು. ನೋಡಿ, ಅವರಿಗೆ ಟಿವಿ ನೋಡ್ಲಿಕ್ಕೂ ಆಗೋದಿಲ್ಲ, ಪೇಪರ್ ಓದ್ಲಿಕ್ಕೂ ಆಗೋದಿಲ್ಲ. ಅವರಿಗೆ ರೇಡಿಯೋನೇ ಒಂದು ಜೀವನ, ರೇಡಿಯೋನೇ ಅವರ ಫ್ರೆಂಡ್. ಸೊ ಹೀಗಿರುವಾಗ ಈ ಪಾಡ್ಕಾಸ್ಟ್ಗಳು ಕೇಳುವಂಥದ್ದು ಎಲ್ರಿಗೂ ಇಷ್ಟನೇ. ನನಗೆ ನಮ್ಮಲ್ಲಿ ಪ್ರೋಗ್ರಾಮ್ ಕೊಡ್ತಾರೆ ನಮ್ಮ ಕನ್ನಡದ ಖ್ಯಾತ ತುಳುವಿನ ಜಾನಪದ ವಿದ್ವಾಂಸರು ನಮ್ಮ ಡಾಕ್ಟರ್ ಗಣೇಶ ಮೀನ್ ಸಂಕಮಾರ್ ಅವರು ಒಮ್ಮೆ ನಮಗೆ ಹೇಳ್ತಾ ಇದ್ರು, ಅವರ ಗೇನದ ನಡೆ ಅನ್ನುವಂಥ ಒಂದು ಸ್ಲಾಟ್. ಅದು ಸುಮಾರು ಅವರು 10-12 ವರ್ಷ ನ್ಯೂಸ್ ಪೇಪರ್ ಅಲ್ಲಿ ಅದನ್ನು ಆರ್ಟಿಕಲ್ ಆಗಿ ಬರೆದಿದ್ದಾರೆ. ಓಕೆ, 1 ವರ್ಷದ ಹಿಂದೆ ನಮ್ಮದಲ್ಲಿ ಗೇನದ ನಡೆ ಅಂತ ಹೇಳಿ ಆಡಿಯೋ ಸ್ಟಾರ್ಟ್ ಮಾಡಿದ್ರು. ಅವರ ಕೆಲವು ವಿಡಿಯೋಗಳು ಲಕ್ಷಗಟ್ಟಲೆ ಇಲ್ಲಿ ಓಡುತ್ತೆ. ನಾವು ಅದನ್ನ ವಿಡಿಯೋ ಮಾಡಿ ಹಾಕಿದ್ರೆ ಆಡಿಯೋಗಳು ಓಡುತ್ತೆ. ಆಗ ಅವರು ಹೇಳ್ತಾ ಇದ್ರು, ಜನರಿಗೆ ಓದೋದಕ್ಕಿಂತಲೂ ಕೇಳೋದು ತುಂಬಾ ಇಷ್ಟ, ಮತ್ತೆ ಈಸಿ ಆಗುತ್ತೆ. ತುಳುವನ್ನು ಅದು ಕನ್ನಡ ಓದಲಿಕ್ಕೆ ಕಷ್ಟ ಆಗೋದಿದ್ರು ಕೂಡ ಕೇಳೋದು ಅದು ಅನ್ನಷ್ಟಕ್ಕೆ ಪ್ಲೇ ಆಗ್ತಾ ಇರುತ್ತೆ. ಸೊ ಹೀಗಿರುವಾಗ ರೇಡಿಯೋ ಅನ್ನುವಂಥ ಮಾಧ್ಯಮ ಹೊರತುಪಡಿಸಿ ಆಡಿಯೋ ಮೀಡಿಯಂ ಅನ್ನು ಏನು ಹೇಳ್ತೀವಿ, ಅದು ಏನು ಕಡಿಮೆ ಆಗೋದಿಲ್ಲ, ಅದು ದಿನದಿಂದ ದಿನಕ್ಕೆ ಹೆಚ್ಚೇ ಆಗ್ತಿದೆ ಅಂತ ನನ್ನ ಒಂದು ಅನಿಸಿಕೆ. ಹಾಗೆಯೇ ನೀವು ರೇಡಿಯೋ ಮಾಧ್ಯಮ ಅಲ್ಲದೆ ನೀವು ಕಂಠದಾನ ಕಲಾವಿದರಾಗಿಯೂ ಹೆಸರು ಮಾಡಿದಂಥವ್ರು. ಹೇಗೆ ಇದರ ಬಗ್ಗೆ ಆಸಕ್ತಿ? ಈ ವಾಯ್ಸ್ ಓವರ್ ಅನ್ನುವಂಥದ್ದು, ಕಂಠದಾನ ಅನ್ನುವಂಥದ್ದು ಇವತ್ತು ಮತ್ತೊಂದು ನೀವು ಹೇಳಿದಾಗೆ ಜನರು ಡಿಜಿಟಲ್ ಆಗಿ ನಾವು ಯಾವಾಗ ಮುಂದುವರೆದಿದ್ದೀವ, ಈ ವಾಯ್ಸ್ ಓವರ್ಗಳು ಅನ್ನೋದು ಕೂಡ ಅಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ. ಯಾಕೆ ಹೇಳಿದರೆ, ಯಾವುದೋ ಒಂದು ಕಂಪನಿ ಅವರ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು, ಒಂದು ಆ್ಯಡನ್ನು ಕ್ರಿಯೇಟ್ ಮಾಡಬೇಕು, ಅಥವಾ ಇನ್ಯಾವುದೋ ಒಂದು ರೀಲ್ಸ್ ಮಾಡುವವರು ಏನಿದ್ರು ಕೂಡ ಅಲ್ಲೊಂದು ವಾಯ್ಸ್ ಓವರ್ ಆರ್ಟಿಸ್ಟ್ ಬೇಕು. ಅಂದರೆ ವಾಯ್ಸ್ ಓವರ್ಗಳೇ ಕೆಲವೊಮ್ಮೆ ಆ ವಿಡಿಯೋಗಳಿಗೆ ಅದನ್ನು ತುಂಬ ಮೇಲೆ ಕೊಂಡು ಹೋಗುತ್ತೆ, ಅದಕ್ಕೆ ಒಂದಿಷ್ಟು ಬೂಸ್ಟ್ ಅನ್ನು ಕೊಡುತ್ತೆ, ಅದರ ಕ್ವಾಲಿಟಿಯನ್ನು ಹೆಚ್ಚು ಮಾಡುತ್ತೆ ಅನ್ನೋದು ನಮಗೆಲ್ಲರಿಗೂ ಕೂಡ ಗೊತ್ತಾಯಿದೆ. ಸೊ ಈ ಎಲ್ಲ ಕಾರಣದಿಂದಾಗಿ ವಾಯ್ಸ್ ಓವರ್ ದೊಡ್ಡ ಮಟ್ಟದಲ್ಲಿ ಬೆಳೆದಂಥ ಕಲಾವಿದ ಅಂತ ಹೇಳೋದಿಲ್ಲ, ಬಟ್ ಮಂಗಳೂರಿನ ಮಟ್ಟಿಗೆ ಒಂದಿಷ್ಟು ಅವಕಾಶಗಳು ಸಿಗ್ತಾ ಇದೆ. ಅದು ಗೌರ್ಮೆಂಟ್ ಹೆಚ್ಚಿನ ಅಡ್ವರ್ಟೈಸ್ಮೆಂಟ್ಗಳಾಗಿರ್ಬೋದು, ಅಥವಾ ಇನ್ಯಾವುದೋ ಕಂಪನಿಗಳ ಆ್ಯಡ್ಗಳಾಗಿರ್ಬೋದು, ಡಾಕ್ಯುಮೆಂಟ್ರೀಸ್ ಆಗಿರ್ಬೋದು, ಅಥವಾ ನನ್ನದೇ ಆದಂಥ ಒಂದಿಷ್ಟು ಸೋಷಿಯಲ್ ಮೀಡಿಯಾ ಕಂಟೆಂಟ್ಗಳಾಗಿರ್ಬೋದು. ಸೊ ಈ ಎಲ್ಲ ಕಾರಣದಿಂದಾಗಿ ಮತ್ತೆ ವಾಯ್ಸ್ ಓವರ್ ಅನ್ನುವಂಥದ್ದು ಇವತ್ತು ಹೈ ಡಿಮಾಂಡ್ ಇರುವಂಥದ್ದು. ವಿದ್ಯಾರ್ಥಿಗಳು ಯಾವಾಗಲೂ ಹೇಳ್ತಾ ಇರ್ತೀನಿ, ಇನ್ವೆಸ್ಟ್ ಮಾಡದೆ ಯಾವುದರಿಂದ ಅದು ನೀವೊಂದು ಪಾಕೆಟ್ ಮನಿ ಮಾಡ್ಬೋದು, ಸ್ವಲ್ಪ ಹಣವನ್ನು ಗಳಿಸಬಹುದು ಅಂತ ಹೇಳಿದರೆ ಅದು ಇಂಥ ವಾಯ್ಸ್ ಓವರ್, ಅಥವಾ ಇದಕ್ಕೇನು ಪೆಟ್ರೋಲ್ ಹಾಕಬೇಕು ಅಂತಿಲ್ಲ, ನಿಮ್ಮ ವಾಯ್ಸನ್ನು ಚೆನ್ನಾಗಿ ಇಟ್ಕೊಂಡ್ರೆ ನಿಮ್ಮ ಇದ್ರೆ ಸಾಕು. ಅದನ್ನು ಪ್ರಾಕ್ಟೀಸ್ ಕೊಟ್ಟರೆ, ಮಾಡ್ಯುಲೇಷನನ್ನು ಕಲಿತ್ರೆ ಅದೊಂದು ಒಳ್ಳೆ. ಇನ್ನು ನಿರೂಪಣೆಯು ಕೂಡ ಹಾಗೆ, ನಿಮಗೆ ದೊಡ್ಡ ಇನ್ವೆಸ್ಟ್ ಒಂದು ಡ್ರೆಸ್ಗಳು ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ. ನೀವು ಕ್ರಿಯೇಟಿವ್ ಆಗಿದ್ರೆ, ನೀವು ಮಾತಾಡುವಂಥ ನಿಮ್ಮ ಶೈಲಿ ಚೆನ್ನಾಗಿದ್ರೆ, ನಿಮಗೆ ಅರ್ನ್ ಮಾಡುವಂಥ ಒಂದು ಅವಕಾಶವನ್ನು ಇವತ್ತು ನಿರೂಪಣೆಗಳು, ಇವತ್ತಿನ ಒಂದೊಂದು ಶೋಗೆ ಅಷ್ಟು ದೊಡ್ಡ ಅಮೌಂಟ್ಗಳನ್ನು ಇವರು ಕೇಳ್ತಾರೆ, ಯಾರು ನಮ್ಮ MC ಗಳು ಕೇಳ್ತಾರೆ. ಸೊ ಹೀಗಿರುವಾಗ ಇದು ಇವತ್ತಿನ ಬಹಳ ಅವಕಾಶ ಇರುವಂಥ ಫೀಲ್ಡ್. ಇದನ್ನು ಯೂತ್
ಹೀಗೆ ಇಂಟ್ರೆಸ್ಟ್ ಇರುವವರು ಬಳಸಿಕೊಳ್ಬೇಕು ಅಂತ. ಸೊ ನಾವು ಇದೇ ಇಂಟ್ರೆಸ್ಟಿಂದ ಬಂದವರು. ಸೊ ವಾಯ್ಸ್ ಓವರ್ ಸ್ವಲ್ಪ ನಮಗೆ ತುಂಬ ಹತ್ತಿರ. ಯಾವ ಕಾರ್ಯಕ್ರಮಗಳಿಗೆಲ್ಲ ವಾಯ್ಸ್ ಓವರ್ ನೀಡಿದ್ದೀರಿ ಸರ್? ನಾನು ಹೆಚ್ಚಾಗಿ ಸರ್ಕಾರದ ಏನಿದೆ ಪ್ರೋಗ್ರಾಮ್ಗಳು, ಅದಕ್ಕೆ ಹೆಚ್ಚಿನ ಈ ಕೆಲವು ಯೋಜನೆಗಳು ಗೌರ್ಮೆಂಟಿಂದ ಏನು ಬರ್ತದೆ, ಹೆಚ್ಚಿನ ಗೌರ್ಮೆಂಟ್ ಇದು ನಾನು ಕೊಟ್ಟಿದ್ದೇನೆ. ಕರ್ನಾಟಕದಾದ್ಯಂತ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಹೆಚ್ಚಿನ ಅಡ್ವರ್ಟೈಸ್ಮೆಂಟ್ಗಳಿಗೆ ನನ್ನದೇ ವಾಯ್ಸ್ ಇರುವಂಥದ್ದು. ಮತ್ತು ಡಾಕ್ಯುಮೆಂಟ್ರಿಗಳಿಗೆ, ನಾಡಿನ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ, ನಿಮ್ಮ ಕರ್ನಾಟಕದ ದೊಡ್ಡ ದೊಡ್ಡ ಏನು ರಾಜಕಾರಣಿಗಳ ಅವರ ಪರ್ಸನಲ್ ಬಯೋಡಾಟಾಗಳಿಗೆ ನಾನು ವಾಯ್ಸನ್ನು ಕೊಟ್ಟಿದ್ದೇನೆ. ಮತ್ತೆ ಮಂಗಳೂರಿನಾದ್ಯಂತ ನಡೆಯುವ ಹೆಚ್ಚಿನ ಬ್ರಹ್ಮಕಲಶಗಳು, ಈಗಂತೂ ಸೀಸನ್ ಅದು, ಮತ್ತೆ ಎಲ್ಲವೂ ಗಾಡಿಗಳಿಗೂ ಕೊಡ್ತೇವೆ ನಾವು. ಈ ಏನು ಮೊಬೈಲ್ ವ್ಯಾನ್ ಅಂತ ಏನು ಹೇಳ್ತೀವಿ, ಜಿಲ್ಲಾ ಪಂಚಾಯತ್ನ ವ್ಯಾನ್ಗಳು, ಸುರಕ್ಷತೆಯ ವ್ಯಾನ್ಗಳು, ಅದ್ರ ಜೊತೆಗೆ ಪೊಲೀಸ್ ಅವರ ಜೊತೆ ನನ್ನ ಹೆಚ್ಚಿನ ವಾಯ್ಸ್ಗಳು, ಅವರ ರಸ್ತೆ ಸುರಕ್ಷಾ ಸಪ್ತಾಹ, ಅವರ ಅಡ್ವರ್ಟೈಸ್ಮೆಂಟ್ಗಳಿದ್ರೆ. ಸೊ ಹೀಗೆ ಮಂಗಳೂರಲ್ಲಿ ಒಂದು ಮಟ್ಟಿಗೆ ಏನಾದರೂ ಸರ್ಕಾರಿ ಅಥವಾ ಇತರ ಸಂಸ್ಥೆಗಳ ವಾಯ್ಸ್ ಅವಕಾಶಗಳು ಸಿಗ್ತದೆ. ಮುಖ್ಯಮಂತ್ರಿಗಳು ಬರುವಾಗ ಪ್ರೆಸೆಂಟೇಷನ್ಗಳಿದ್ರೆ ಅಂಥದಕ್ಕೆಲ್ಲ ಹೆಚ್ಚಾಗಿ ನಾನು ವಾಯ್ಸನ್ನು ಕೊಡ್ತೇನೆ. ಈಗ ಸಮುದಾಯ ಬಾನುಲಿ ಅಂತ ಹೇಳುವಾಗ ನಿಮಗೆ ಈ ಉಳಿದ FM-ಗಳಿರ್ಬೋದು, 98.3 ಆಗಿರ್ಬೋದು, 93.7 ಆಗಿರ್ಬೋದು, ಇಂತಹ FM-ಗಳ ನಿಮಗೆ ಸ್ಪರ್ಧೆ ಇದೆಯಾ? ನೋಡಿ, ನಾನು ಯಾವಾಗಲೂ ಹೇಳೋದಿದೆ, ಕಮ್ಯುನಿಟಿ ರೇಡಿಯೋವನ್ನು ಮತ್ತು ಕಮರ್ಷಿಯಲ್ FM ಅನ್ನು ನಾವು ಸ್ಪರ್ಧೆಯಲ್ಲಿ ಇಡಲೇಬಾರ್ದು. ಓಕೆ. ನೀವು ಒಂದು ವೇಳೆ ಆ ಸ್ಪರ್ಧೆ ಇಲ್ಲ, ಸ್ಪರ್ಧೆ ಅಂತ ನೀವು ಅಂದುಕೊಂಡ್ರೂ ಕೂಡ ನಮ್ಮ ಸ್ಪರ್ಧೆಗಳಿರೋದು ಇನ್ನೊಂದು ಕಮ್ಯುನಿಟಿ ರೇಡಿಯೋ ಜೊತೆನೇ ಹೊರತು ಇನ್ನೊಂದು ಕಮರ್ಷಿಯಲ್ ಜೊತೆ ನಮ್ಮ ಸ್ಪರ್ಧೆ ಇಲ್ಲ. ಯಾಕೆ ಹೇಳಿದ್ರೆ ಅವರಿಗೂ ನಮ್ಗೆ ಅಜಗದಾಂತರ ವ್ಯತ್ಯಾಸ ಇದೆ. ಅವರು ಕಮರ್ಷಿಯಲ್ ಅಲ್ಲಿ ಅವರದೇ ಆದಂಥ ಹಾಡುಗಳು, ಅವರದೇ ಆದಂಥ ಅಡ್ವರ್ಟೈಸಸ್, ಅವರದೇ ಆದಂಥ ಕಂಟೆಂಟ್ಗಳು. ನಮ್ಮದಲ್ಲಿ ಯಕ್ಷಗಾನವೂ ಬರ್ತದೆ, ಪಾರ್ಧನವೂ ಬರ್ತದೆ, ಇಂಟರ್ವ್ಯೂ ಬರ್ತದೆ, ತುಳುವು ಬರ್ತದೆ, ಕನ್ನಡವೂ ಬರ್ತದೆ, ಕೊಂಕಣಿಯೂ ಬರ್ತದೆ, ಬ್ಯಾರಿಯೂ ಬರ್ತದೆ. ಅದರಲ್ಲಿ ಅವರಿಗೆ ಅವಕಾಶಗಳಿಲ್ಲ, ಏನಿಲ್ಲ. ಸೊ ಹೀಗಿರುವಾಗ ಅವರ ಕಂಟೆಂಟ್ ಬೇರೆ ಇರುವಾಗ ನಮಗೂ ಅವ್ರಿಗೂ ಯಾವುದೇ ರೀತಿಯ ಏನು ಇದೇ ಇಲ್ಲ, ಸ್ಪರ್ಧೆಗಳು ಇಲ್ವೇ ಇಲ್ಲ. ಬಟ್ ಕಮ್ಯುನಿಟಿ ರೇಡಿಯೋಗಳು ಅಂತ ಬರುವಾಗ ನಾವೊಂದು ಕ್ವಾಲಿಟಿಯಾಗಿ ಕಾರ್ಯಕ್ರಮವನ್ನು ಕೊಡಬೇಕು ಅನ್ನೋದನ್ನು ನಾವು ಅಂದ್ಕೊಳ್ತೀವಿ. ಆ ಮಟ್ಟಿನಲ್ಲಿ ನಮಗೊಂದು ಸಂತೋಷ ಇದೆ. ಕರ್ನಾಟಕದ ಸಮುದಾಯ ಬಾನುಲಿಗಳಲ್ಲಿ ನಾವು ಕೂಡ ಒಂದು ಮಟ್ಟಿಗೆ ಇದ್ದೇವೆ. ಯಾವುದಾದ್ರೂ ಹೊಸ ಕಮ್ಯುನಿಟಿ ರೇಡಿಯೋಗಳು ಕರ್ನಾಟಕದಲ್ಲಿ ಆರಂಭ ಆಗುವಾಗ ಇಲ್ಲಿ ಬಂದು ಅವ್ರು ನೋಡ್ಕೊಂಡು ಹೋಗ್ತಾರೆ. ಇದನ್ನ ಮಾಡೆಲ್ ಆಗಿ ಇಟ್ಕೊಂಡು ಇನ್ನೊಂದು ಕಮ್ಯುನಿಟಿ ರೇಡಿಯೋಗಳು ಹುಟ್ಟುತ್ತಾ ಇದೆ. ಸೊ ಇದು ಒಂದು ನಮಗೆ ಸಂತೋಷ ಇಲ್ಲಿ. ಕಮ್ಯುನಿಟಿ ರೇಡಿಯೋ ಮಾಡ್ತಾ ಇರುವಾಗ ನಿಮಗೆ ಹೀಗೆ ಕಮರ್ಷಿಯಲ್ FM-ಗಳಲ್ಲಿ ಕೆಲಸ ಮಾಡುವಂತಹ ಆಲೋಚನೆಗಳೇನಾದ್ರೂ ಬಂದಿದ್ವಾ? ನನಗೆ ಒಂದು 4-5 ವರ್ಷಗಳು ಆದ ನಂತರ ಕಮರ್ಷಿಯಲ್ ಅಲ್ಲಿ ಆಫರ್ ಬಂದಿತ್ತು. ಕೆಲವೊಂದಿಷ್ಟು ಕಾರಣಗಳು, ಮತ್ತೆ ರೇಡಿಯೋದ ಜೊತೆ ಬೆಳೆದಂಥ ಒಂದಿಷ್ಟು ಬಾಂಡಿಂಗ್ಗಳು, ಕಮ್ಯುನಿಟಿ ರೇಡಿಯೋಗಳ ಜೊತೆ ಬೆಳೆದಂಥ ಬಾಂಡಿಂಗ್ ಇದೆಯಲ್ಲ, ಅದು ಮತ್ತೆ ಇನ್ಸ್ಟಿಟ್ಯೂಷನ್ನಲ್ಲಿ ಇರೋದ್ರಿಂದ ಸೊ ಇಲ್ಲೇ ಉಳ್ಕೊಳ್ಳುವಾಗೆ ನನಗೆ ಆಯಿತು. ಯಾಕೆಂತೇಳಿದರೆ ರೇಡಿಯೋಗಳ ಜೊತೆಗಿನ ಸಂಬಂಧಗಳು ಹಾಗೆ ಅಂತ. ಇಲ್ಲಿರುವಂಥ ಕೇಳುಗರು, ಲಿಸನರ್ಸ್, ನಾನು ಆಗ್ತಾನೆ ಹೇಳಿದೆ, ಯಾವಾಗಲೂ ಇದನ್ನು ಹೇಳ್ತಾ ಇದ್ದೆ. ನಮ್ಮ ಮಂಗಳೂರಲ್ಲಿ ನನ್ನ 2 ಲಿಸನರ್ಸ್ ಇದ್ರು, ಶಿವನಂಜು ಮತ್ತು ಪುಷ್ಪಾವತಿ ಅಂತ ಅವರ ಹೆಸರು. ಅವರು ಇಬ್ಬರು ಕೂಡ ಬ್ಲೈಂಡ್, ಇಬ್ರು ಗಂಡ ಹೆಂಡತಿ. ಅಂದ್ರೆ ಅವರಿಗೆ ಲವ್ ಆಗಿದೆ ರೇಡಿಯೋದಲ್ಲಿ. ಓಕೆ, ಅವರು ಮಡಿಕೇರಿ ಆಕಾಶವಾಣಿ, ಇವರು ಮೈಸೂರು ಆಕಾಶವಾಣಿ, ಹೇಗೋ ನಂಬರ್ ಪಾಸ್ ಆಗಿ ಮದುವೆ ಆಗಿಬಿಟ್ರು. ಮಂಗಳೂರಲ್ಲಿ DC ಆಫೀಸಲ್ಲಿ ಅವರಿಗೆ ಕೆಲಸ ಇತ್ತು. ಸೊ ಒಬ್ಬರಿಗೆ ಕೆಲಸ, ಒಬ್ಬರು ಮನೆಯಲ್ಲೇ ಇದ್ರು. ಅವರು DC ಆಫೀಸಿಂದ ಅವರ ಮನೆ ಇರುವಂಥದ್ದು ಎಲ್ಲೋ ಅಲ್ಲಿ ಬಂದರ ಹತ್ರ, ಅಲ್ಲಿಗೆ ಪ್ರತಿದಿನ ಹೋಗೋದು, ಅವರ ಹೆಂಡತಿ ಎಲ್ಲ ಕೆಲಸ ಮಾಡೋದು, ನಮಗೆ ಲೈವ್ಗೆ ಕಾಲ್ ಮಾಡೋದು, ಇದು ಪ್ರತಿದಿನದಿತ್ತು. ಒಮ್ಮೆ ಸ್ಟುಡಿಯೋಗೆ ಬರ್ತಾರೆ ಅವರು. ಸ್ಟುಡಿಯೋಗೆ ಬಂದು ಹೀಗೆ ಮಾತಾಡ್ತಿರುವಾಗ ಅವರೊಂದು ಮಾತು ಹೇಳ್ತಾರೆ, ಸರ್ ನಮ್ಮ ಮನೆಯ ಕುಕ್ಕರ್ ವಿಸಿಲ್ ಹೊಡೆಯೋದಿಲ್ಲ ಸರ್ ಅಂತ. ನಾನು ಅಂದ್ಕೊಳ್ತೇನೆ ನೀವು ಯಾಕೆ ಇದನ್ನು ಹೇಳ್ತಾರೆ ಅಂತ. ಆಗ ಅವ್ರು ಹೇಳ್ತಾರೆ, ನಮಗೆ ಕುಕ್ಕರ್ ವಿಸಿಲ್ ಹೊಡೆಯೋದಿದ್ರು ತೊಂದರೆ ಇಲ್ಲ ಸರ್, ನಿಮ್ಮ ಸಾರಂಗಲ್ಲಿ ಯಕ್ಷಗಾನ ಸ್ಟಾರ್ಟ್ ಆಗುವಾಗ ನಾವು ಕುಕ್ಕರನ್ನು ಇಡ್ತೀವಿ, ಯಕ್ಷಗಾನ ಮುಗಿಯುವ ಕುಕ್ಕರನ್ನು ತೆಗಿತೀವಿ, ಹಾಗದು ಬೆಂದಿರ್ತದೆ ಅಂತ. ಅಂದರೆ ನಾನು ಹೇಳ್ತಿರೋದು ಯಾಕೆ ಅಂತ ಹೇಳಿದರೆ, ನೋಡಿ, ರೇಡಿಯೋ ಅನ್ನುವಂಥದ್ದು ಕೆಲವರಿಗೆ ಅದೊಂದು ಒಳ್ಳೆ ಸ್ನೇಹಿತ ಆಗಿರ್ಬೋದು, ಕೆಲವರಿಗೆ ಅದೊಂದು ಎಂಟರ್ಟೈನ್ಮೆಂಟ್ ಮೀಡಿಯಾ ಆಗಿರ್ಬೋದು, ಕೆಲವರಿಗೆ ಅದೊಂದು ಟೈಮ್ ಪಾಸ್ ಆಗಿರ್ಬೋದು. ಇಂಥವರಿಗೆ ಅದೊಂದು ಟೈಮ್ ಆಗಿದೆ.
ಇಂಥವರಿಗೆ ಅದೊಂದು ಒಳ್ಳೆ ಫ್ರೆಂಡ್ ಆಗಿದೆ. ಖಂಡಿತ. ಸೊ ರೇಡಿಯೋಗಳ ಬಾಂಡಿಂಗ್ ಇದು. ಬಾಂಡಿಂಗ್ ಅಲ್ವಾ? ಸೊ ಇವತ್ತೂ ಕೂಡ ನಾವು ಅಂದ್ಕೊಳ್ತೀವಿ ನಮ್ಮ ದೇಶ ಮುಂದುವರೆದಿದೆ, ಮಂಗಳೂರು ತುಂಬ ಮುಂದೆ ಹೋಗಿದೆ. ಇವತ್ತು ಕೂಡ ಮನೆಯಲ್ಲಿ ಟಿವಿ ಇರದೇ ಇರುವಂಥ, ಅದೇ ಅವರಿಗೆ ದೊಡ್ಡ ಚಾಲೆಂಜ್ ಆಗಿರುವಂಥ, ಕರೆಂಟ್ನ ವ್ಯವಸ್ಥೆ ಸರಿಯಾದಂಥ ರೀತಿಯಲ್ಲಿ ಇರದೇ ಇರುವಂಥ ಮನೆಗಳು ಇನ್ನೂ ಇದೆ. ನಮ್ಮ ಇಲ್ಲಿ ರೇಡಿಯೋದಲ್ಲಿ ಕೂತು ನಮಗೆ ಅದು ಗೊತ್ತಾಗಿದೆ. ಸೊ ಇಂಥ ಬಾಂಡಿಂಗ್ಗಳು ನನ್ನನ್ನು ಮತ್ತೆ ಇಲ್ಲಿ ಉಳಿಯುವಂತೆ ಮಾಡಿತು. ಇಂತಹ ಹಲವಾರು ರೋಮಾಂಚಕರ ಅನೇಕ ಸಂಗತಿಗಳು ಸನ್ನಿವೇಶಗಳು ನಿಮ್ಮ ಹತ್ರ ಹೇಳಲಿಕ್ಕೆ ಬಹಳಷ್ಟು ಇರಬಹುದು. ಪರಿಸರವಾದಿಗಳನ್ನು ನೀವು ಇಂಟರ್ವ್ಯೂ ಮಾಡ್ತೀರಿ, ಹಾಗೇನೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ, ಹಾಗೇನೆ ಎಲ್ಲ ಕ್ಷೇತ್ರಗಳ ಸಮಾಜಮುಖಿ ಕೆಲಸ ಮಾಡುತ್ತಿರುವಂಥವ್ರು, ಹಾಗೆಯೇ ಮಂಗಳಮುಖಿಯರನ್ನು ಎಲ್ಲರನ್ನು ನೀವು ಇಂಥ ಇಂಟರ್ವ್ಯೂಗೆ ನೀವು ಕರೆಸ್ತೀರಿ. ಹೇಗಿತ್ತು ಅವರೊಟ್ಟಿಗೆ ನಿಮ್ಮ ಅದರಲ್ಲಿ ನಿಮಗೆ ಮನಸ್ಸಿಗೆ ಮುಟ್ಟುವಂತಹ ಒಂದು ಏನಾದರೂ ನಿಮಗೆ ಸನ್ನಿವೇಶ ಆಗಿತ್ತ? ಅನೇಕ ಘಟನೆಗಳು ನಮ್ಮ ರೇಡಿಯೋದಲ್ಲಿ ನಡೆದಿದೆ. ನಾನು ಆಗ್ತಾನೆ ಹೇಳಿದಾಗೆ ಇಲ್ಲಿ ಗದ್ದೆಯಿಂದ ಗದ್ದುಗೆಯವರೆಗೆ ಎಲ್ಲರೂ ಕೂಡ ಬಂದಿದ್ದಾರೆ ಅಂತ. ಅಂದರೆ ನಾವು ಕೃಷಿಕರು ಇಲ್ಲಿ ಬಂದಿದ್ದಾರೆ, MLA MP ಗಳು ಇಲ್ಲಿ ಬಂದಿದ್ದಾರೆ, ದೊಡ್ಡ ದೊಡ್ಡ ಫಿಲ್ಮ್ ಸ್ಟಾರ್ಗಳು ಕೂಡ ಇಲ್ಲಿ ಕೂತಿದ್ದಾರೆ, ಇಲ್ಲಿ ಮಾತಾಡಿದ್ದಾರೆ. ಒಬ್ಬೊಬ್ಬರ ಜೀವನ ಅನುಭವ, ಒಬ್ಬೊಬ್ಬರ ಅನುಭವಗಳು ಒಂದೊಂದು ರೀತಿಯ ಸ್ಫೂರ್ತಿಯನ್ನು ನಮಗೆ ಕೊಡುತ್ತೆ. ಕೆಲವೊಮ್ಮೆ ಇಲ್ಲಿ ಬಂದು ಕೂತು ಇಂಟರ್ವ್ಯೂ ಮಾಡಿರೋದಕ್ಕಿಂತ ಹೆಚ್ಚಾಗಿ ನಾವು ಹೊರಗಡೆ ಕೆಲವೊಮ್ಮೆ ಫೀಲ್ಡಿಗೆ ಹೋಗ್ತೀವಿ. ಫೀಲ್ಡಿಗೆ ಹೋಗಿ ಕೆಲವೊಂದಿಷ್ಟು ಜನರನ್ನ ಇಂಟರ್ವ್ಯೂ ಮಾಡ್ತೀವಿ. ಅಂದರೆ ಬರಲಿಕ್ಕೆ ಸಾಧ್ಯ ಆಗದವರು, ಅವರ ಜೀವನದ ಕಥೆಗಳಿದೆಯಲ್ಲ, ಅದು ಬಹಳ ದೊಡ್ಡ ಸ್ಫೂರ್ತಿಯನ್ನು ಕೊಡುತ್ತೆ. ನೀವು ಒಂದು ಕೇಳಿದಕ್ಕೆ ನಾನು ಹೇಳ್ತಿರೋದು, ಅವರ ಬಗ್ಗೆ ನಾನು ಆಲ್ರೆಡಿ ತುಂಬ ಜನರಿಗೆ ಗೊತ್ತಿದೆ, ಅದರ ಬಗ್ಗೆ ಅವರ ಬಗ್ಗೆ ಕೂಡ ಹೇಳಿದ್ದೇನೆ. ಕೆಲವು ಇನ್ಸಿಡೆಂಟ್ಗಳು ಹೇಗೆ ಒಂದು ಇಂಪ್ಯಾಕ್ಟ್ ಆಗುತ್ತೆ ಒಬ್ಬನ ಮೇಲೆ ಅಂತ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದ ಪಾಂಗಲ್ಪಾಡಿ ಅನ್ನುವಂಥ ಒಂದು ಊರು. ಆ ಊರಿನ ಒಬ್ಬ ಹುಡುಗ, ಅವನ ಹೆಸರು ಪ್ರಕಾಶ್ ಅಂತೇಳಿ. ಅವರು ತನ್ನ ಸಣ್ಣ ವಯಸ್ಸು ಇರುವಾಗಲೇ, ಒಂದು 15-18 ವರ್ಷ ಟೈಮ್ ಇರುವಾಗಲೇ ಅವರು ಬಸ್ಸಿಗೆ ಕ್ಲೀನರ್ ಆಗಿ ಸೇರಿಕೊಳ್ತಾರೆ. ನಿಮ್ಗೆ ಗೊತ್ತಿರ್ಬೋದು, ಬಸ್ನ ಕ್ಲೀನರ್ ಅಂತ ಹೇಳಿದರೆ ಅವನು ರೈಟ್ ಬಾಯ್ ಅಂತ ಹೇಳೋದು, ಬಸ್ಸನ್ನು ಕ್ಲೀನ್ ಮಾಡೋದು, ಇದೆಲ್ಲ ಕೆಲಸಗಳು. ಬಿಸಿನೆತ್ತರನ ಹುಡುಗ. ಒಮ್ಮೆ ಬಸ್ ಒಂದು ಕಡೆಯಲ್ಲಿ ನಿಲ್ತದೆ, ಇವನು ಕ್ಲೀನರ್ ಆಗಿರ್ತಾನೆ. ಬಸ್ ಡ್ರೈವರ್ ಕೂತಿದ್ದಾರೆ, ಇವನು ಬಸ್ ಏನಾಗಿದೆ ಅಂತ ನೋಡುವ ಅಂತ ಹೇಳಿ ಬಸ್ಸಿನ ಅಡಿಗೆ ಹೋಗ್ತಾನೆ. ಇದು ಡ್ರೈವರಿಗೆ ಗೊತ್ತಿರೋದಿಲ್ಲ. ಅವರು ಬಸ್ ಮೂವ್ ಆಗುವಾಗ ಇವನು ಸೊಂಟದ ಮೇಲಿಂದ ಬಸ್ ಪಾಸ್ ಆಗುತ್ತೆ. ಬಸ್ ಪಾಸಾಗಿ ಅವನನ್ನು ಸೊಂಟದ ಮೇಲೆ ಹೋದಂದ್ರೆ ಆಸ್ಪತ್ರೆಗೆ ಕೊಂಡಾದ್ಮೇಲೆ ಆಸ್ಪತ್ರೆಯಲ್ಲಿ ಹೇಳ್ತಾರೆ ಇನ್ನೂ ಅವನಿಗೆ ನಡೀಲಿಕ್ಕೆ ಸಾಧ್ಯ ಆಗೋದಿಲ್ಲ, ಸ್ಪೈನ್ ಡ್ಯಾಮೇಜ್ ಆಗಿದೆ ಅಂತ ಹೇಳ್ತಾರೆ. ಹಾಗೆ ಆಸ್ಪತ್ರೆಯಿಂದ ಮನೆಗೆ ಹೋಗ್ತಾರೆ. ಮನೆಗೆ ಹೋಗಿ ಯುವಕ ಏನು ಮಾಡ್ತಾರೆ ಅಂತ ಹೇಳಿದರೆ, ಅವರ ಮನೆಯಲ್ಲಿ ಎಲೆಕ್ಟ್ರಿಸಿಟಿ ಕೂಡ ಇಲ್ಲದಂಥ ಟೈಮ್ ಅದು. ಏನೋ ಬ್ಯಾಟ್ರಿ ಎಲ್ಲ ಹಾಕಿ ದೂರದಲ್ಲಿ ಒಂದು ರೇಡಿಯೋ ಇತ್ತು, ರೇಡಿಯೋವನ್ನು ಅವ್ರು ತಿರುಗಿಸ್ತಾರಂತೆ. ತಿರುಗಿಸುವಾಗ ಟ್ಯೂನ್ ಆಯಿತು ರೇಡಿಯೋ. ಟ್ಯೂನ್ ಆಗಿ ಅದರಲ್ಲಿ ಯಕ್ಷಗಾನದ ಸೌಂಡ್ ಕೇಳಿತು, ಚೆಂಡೆ. ಯಕ್ಷಗಾನ ಹೇಳಿ ತುಂಬ ಇಷ್ಟ, ಟ್ಯೂನ್ ಮಾಡಿ ಅದನ್ನು ಕೇಳಿದರು. ಕೇಳಿ ರೇಡಿಯೋನ ಕೇಳಿಕ್ಕೆ ಶುರು ಮಾಡಿದರು. ಕೇಳಿಕ್ಕೆ ಶುರು ಮಾಡಿದ ಸ್ವಲ್ಪ ಸಮಯದ ನಂತರ ರೇಡಿಯೋಗೆ ಕಾಲ್ ಮಾಡ್ತಾರೆ. ಅದು ರೇಡಿಯೋ ಸಾರಂಗ್. ಕಾಲ್ ಮಾಡಿ ಅವ್ರು ಮಾತಾಡಿ ಹೇಳ್ತಾರೆ, ನನ್ನ ಕತೆ ಹೀಗೆ 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 ಆಗಿದೆ. ಅದು ಲಿಸನರ್ಸ್ಗೆ ಎಲ್ಲ ಕೇಳುತ್ತೆ. ನಮ್ಮ ಸಾರಂಗದಿಂದ ಟೀಮ್ ಅಲ್ಲಿಗೆ ಹೋಗ್ತದೆ ಅವರನ್ನು ಇಂಟರ್ವ್ಯೂ ಮಾಡಲಿಕ್ಕೆ ಮಾಡಿ ಅವರ ಒಂದು ಪೂರ್ತಿ ಜೀವನದ ಲೈಫ್ ಸ್ಟೋರಿಯನ್ನು ರೆಕಾರ್ಡ್ ಮಾಡಿ ಇಲ್ಲಿ ತಂದು ಹಾಕ್ತಾರೆ ರೇಡಿಯೋದಲ್ಲಿ. ಪ್ಲೇ ಮಾಡಿದ ನಂತರ ಜೀವನ ಬಹಳ ಕಷ್ಟ ಅಂತ ಅಂದ್ಕೊಂಡವರಿಗೆ ತುಂಬ ಜನ ಕನೆಕ್ಟ್ ಆಗ್ತಾರೆ. ಅವರಾಗಿಯೇ ಕಾಲಿನ ದೋಷ ಇರುವವರು, ದೃಷ್ಟಿ ದೋಷ ಇರುವವರು, ಅವರೆಲ್ಲ ಅವರ ನಂಬರ್ ಕೊಟ್ಟಾದಂತ ಕನೆಕ್ಟ್ ಆಗ್ತಾರೆ. ಕನೆಕ್ಟ್ ಆಗಿ ಅವರವರಿಗೆ ಹೆಲ್ಪ್ ಮಾಡಿ ಶುರು ಮಾಡ್ತಾರೆ. ಅವರಿಗೆ ಒಂದು ವೀಲ್ ಚೇರ್ ಕೊಡ್ತಾರೆ. ಎಲ್ಲ ಕೊಟ್ಟಾದ ನಂತರ ಅವರಿಗೆ ಮೆಡಿಸಿನ್ ಶುರುವಾಗುತ್ತೆ. ಮೆಡಿಸಿನಲ್ಲಿ ಸ್ವಲ್ಪ ಅವರು ಕೈಗೆ ಏನು ಒಂದು ಸ್ಟಿಕ್ ಇಟ್ಕೊಂಡು ಏಳುವಷ್ಟು ಮಟ್ಟಿಗೆ ಅವರು ಗಟ್ಟಿ ಆಗ್ತಾರೆ. ಗಟ್ಟಿಯಾಗಿ ಒಂದು ದಿವಸ ರೇಡಿಯೋಗೆ ಕಾಲ್ ಮಾಡ್ತಾರೆ. ನನಗೆ ಕಾಲ್ ಮಾಡಿ ಹೇಳ್ತಾರೆ, ಅಭಿಷೇಕರೇ ಇಂಕಿತ್ತೆ ನಡಪುಲಕ ಒಂಚೂರು ಆವೊಂದುಂಡು, ಇಂಕ ಒಂಜಿ ವೇಳೆ ಒಂಜಿ ಅಂಗವಿಕಲರ್ನ ಒಂಜಿ ಗಾಡಿ ಕೊಡ್ತು ಎರಡ, 2 ವೀಲರ್ ಕೊಡ್ತು ಎರಡ, ಇಂಕೊಂದು ಹೆಲ್ಪ್ ಆಯ್ತು ಅಂತ ಹೇಳ್ತಾರೆ. ನಾ ಹೋಗ್ತೇನೆ, ಗೌರ್ಮೆಂಟಲ್ಲಿ ಅಪ್ಲೈ ಮಾಡ್ತೇವೆ, ಗೌರ್ಮೆಂಟ್ ಪ್ರೊಸೆಸ್ ನಿಮ್ಗೆ ಗೊತ್ತಿದೆ, ಅದು ಸಿಗೋದಿಲ್ಲ. ಆಗ ನಮ್ಮ ರೇಡಿಯೋ ಸಾರಂಗೆ 10 ವರ್ಷ ಡೆಸನಿಲ್ ಸೆಲೆಬ್ರೇಷನಲ್ಲಿ ನಾವಿರ್ತೇವೆ. ಸೊ ಆಗ ನಮಗೆ ತಲೆಯಲ್ಲಿ ಬರ್ತದೆ ಏನಾದರೂ ಕೊಡಬೇಕು ಅಂತ ನನಗೆ ಅನಿಸ್ತು. ಪಾಂಗಲ್ಪಾಡಿಗೆ ಒಂದು ವೆಹಿಕಲ್ ಕೊಟ್ಟರೆ ಹೀಗೆ. ಸೊ ಇಲ್ಲಿ ಮಾತಾಡಿ ಮ್ಯಾನೇಜ್ಮೆಂಟಲ್ಲಿ ಮಾತಾಡಿ ಒಂದು ವೆಹಿಕಲನ್ನು ಟೌನ್ ಹಾಲಲ್ಲಿ ಅವರನ್ನು ಕರ್ಕೊಂಡು ಬಂದು ಎತ್ಕೊಂಡು ಬಂದು ಇಟ್ಟು ಅವರಿಗೆ ವೆಹಿಕಲನ್ನು ಕೊಟ್ವಿ. ಕೊಟ್ಟು 2 ದಿವಸ ಆದಮೇಲೆ ಪಾಂಗಲ್ಪಾಡಿ ನನಗೆ ಕಾಲ್ ಮಾಡಿ ಹೇಳ್ತಾರೆ, ಅಭಿಷೇಕರೇ
ಏನು 15 ವರ್ಷದ ಬೊಕ್ಕ ಇನಿ ಅಜ್ಜಿಲಡೆ ಪೋಂದಿಲ್ಲ ಅಂತ ಆ ಗಾಡಿಯಲ್ಲಿ. ಇವತ್ತು ಪಾಂಗಲ್ಪಾಡಿಯವರು ಮನೆಯಲ್ಲಿ ಬಸಳೆ, ತೊಂಡೆ, ಬೆಂಡೆ ಎಲ್ಲ ಬೆಳೀತಾರೆ. ಬೆಳೆದ ಗಾಡಿಯಲ್ಲಿ ಇಟ್ಕೊಂಡು ಅವ್ರು ಸೇಲಿಗೆ ಹೋಗ್ತಾರೆ. ಅವ್ರ ಅಜ್ಜಿ ಮನೆಗೆ ಅವರಷ್ಟು ಹೋದ್ರೆ ಅನ್ನೋದೇ ಅವರಿಗೆ ಒಂದು ಖುಷಿ. ಅಂದ್ರೆ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ, ನಾನು ಹೋದೆ ಅಂತ. ನಂತರ ಮಲಗಿದಲ್ಲಿ ಇದ್ದಂತ ಒಬ್ಬ ವ್ಯಕ್ತಿ ಹೋದ್ರು ಅಂತ ಹೇಳಿದ್ರೆ, ಆಗ ಆ ಟೈಮಲ್ಲಿ ಕೊರೋನಾ ಟೈಮ್, ನಾನಾಗ ಒಂದು ಆರ್ಟಿಕಲ್ ಬರ್ತಿದ್ದೆ, 15 ವರ್ಷದ ಕ್ವಾರಂಟೈನ್ ಮುಗಿಸಿ ಪ್ರಕಾಶ್ ಅಣ್ಣ ಅಜ್ಜಿ ಮನೆಗೆ ಹೋದ್ರಂತೆ ಅಂತ ಒಂದು ಆರ್ಟಿಕಲ್ ಕೂಡ ಬರ್ತಿದೆ. ಯಾಕೆ ಈ ಮಾತನ್ನ ನಾನು ಹೇಳ್ತಿದ್ದೆ ಅಂತ ಹೇಳಿದ್ರೆ, ಒಬ್ಬನ ಜೀವನದಲ್ಲಿ ಬದಲಾವಣೆಗಳನ್ನ ಮಾಧ್ಯಮ ತರಬಹುದು ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ನ್ಯಾಷನಲೈಸ್ ಚಾನಲ್ಗಳೇ ಆಗ್ಬೇಕು ಅಂತಿಲ್ಲ ಅಂತ. ಒಂದು ಸಣ್ಣ ಲೋಕಲ್ ಚಾನಲ್ಗಳು ಕೂಡ ಈಗ ಇಫೆಕ್ಟಿವ್ ಆಗಿ ಕೆಲಸವನ್ನು ಮಾಡಬಹುದು. ಅಂದ್ರೆ ಇಂಟರ್ವ್ಯೂಗಳು ಇಂಥ ಏನು ಬದಲಾವಣೆಗಳನ್ನು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ತಂದ್ರೆ ಅದು ಒಂದು ಮೀಡಿಯಾಕ್ಕೆ ಕ್ರೆಡಿಟ್. ಸೊ ಇಂಥ ಬದಲಾವಣೆಗಳನ್ನು ನಾನು ನಿಮಗೆ ಹೇಳುವಾಗ ಇದೊಂದು ಒಂದು ಒಳ್ಳೆ ಘಟನೆ ಅಂತ ನನಗೆ ಅನಿಸಿತ್ತು. ಅದಕ್ಕೆ ನಾನು ನಿಮ್ಮ ಹತ್ರ ಅದೆಷ್ಟೋ ಮೀಡಿಯಾಗಳಿರ್ಬೋದು, ಅದೆಷ್ಟೋ ರೇಡಿಯೋ ಸ್ಟೇಷನ್ಗಳಿರ್ಬೋದು, ಆದರೆ ಇಂತಹ ಒಂದು ಸಮಾಜಮುಖಿಯಾಗಿ ಕೆಲಸ ಮಾಡುವಂಥದ್ದು ಎಲ್ರಿಗೂ ಆಲೋಚನೆ ಬರುವಂಥದ್ದಲ್ಲ ಸರ್. ನಿಮಗೆ ಆ ಸಮಾಜಮುಖಿ ಒಲವು ಒಂದು, ನೀವು ಕೆಲಸ ಮಾಡುವಂಥ ಇನ್ಸ್ಟಿಟ್ಯೂಷನ್ಗಳು ನಿಮಗೆ ಸಪೋರ್ಟಿವ್ ಆಗಿದ್ದರೆ ಅಂತ ಮಾಡ್ಬೋದು. ಯಾಕೆ ಹೇಳಿದರೆ, ನಾವೇನಾದರೂ ಹೀಗೆ ಕೊಡಬೇಕು, ಯಾರಿಗಾದ್ರೂ ಹೆಲ್ಪ್ ಮಾಡಬೇಕು, ಸ್ವಲ್ಪ ಫಂಡ್ಗಳನ್ನು ಕೊಡಬೇಕು ಹೇಳಿದರೆ ಇನ್ಸ್ಟಿಟ್ಯೂಷನ್ ನಮಗೆ ಹೆಲ್ಪನ್ನು ಮಾಡುತ್ತೆ. ಮತ್ತು ನಾವು ಏನು ಹೆಚ್ಚಾಗಿ ನಮ್ಮ ಫ್ರೆಂಡ್ ಸರ್ಕಲ್, ನಮ್ಮ ಸುತ್ತಮುತ್ತ ಅದೇ ರೀತಿಯಲ್ಲಿ ನಾವು ತೊಡಗಿಸಿಕೊಂಡಿರೋದ್ರಿಂದ, ನನ್ನದೇ ಆದಂಥ ಒಂದು ಹುಡುಗರ ಟೀಮನ್ನು ಕಟ್ಟಿಕೊಂಡಿರೋದ್ರಿಂದ ಇಂಥ ಕೆಲಸಗಳನ್ನು, ಬ್ಲ್ಯಾಕ್ ಆ್ಯಂಡ್ ವೈಟ್ ಒಂದು ಟೀಮ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂತ ಇದೆ, ಅದೊಂದು ಹೀಗೆ ಏನಾದರೂ ಸಮಾಜದ ಕೆಲಸ ಮಾಡುವ ಅಂತ ಹೇಳಿ ಕಟ್ಟಿದಂಥ ಟೀಮ್. ಒಂದು 2 ವರ್ಷಕ್ಕೊಮ್ಮೆ ಒಂದು ದೊಡ್ಡ ಈವೆಂಟನ್ನು ಟೌನ್ ಹಾಲಲ್ಲಿ ಮಾಡ್ತಾ ಇರ್ತೀವಿ. ಒಂದು 50 ಜನರ ಒಂದು ಹುಡುಗರ ಟೀಮ್ ಇದೆ. ಹೊಸಲ ಶ್ರಮಯೇವ ಜಯತೆ ಅಂತ ನಮ್ಮ ಯಾರು ಹೆಣವನ್ನು ಸುಡುವವರು, ಪೋಸ್ಟ್ ಮಾರ್ಟಮ್ ಮಾಡುವವರು, ಕಸ ಗುಡಿಸುವವರು, ಡ್ರೈವರ್ ಅಂಥವರನ್ನೆಲ್ಲ ಒಂದು ಗುರುತಿಸಿ ಒಂದು ವಿನೂತನ ಕಾರ್ಯಕ್ರಮ. ಒಮ್ಮೆ ಅಮರ್ ಜವಾನ್ ಅಂತ ಹೇಳಿ ಇಷ್ಟವರೆಗೆ ಹುತಾತ್ಮರಾದಂಥ ಎಲ್ಲ ಯೋಧರ ಮನೆಯವರನ್ನು ಕರೆಸಿ ಕಾರ್ಯಕ್ರಮ, ಇಂಥದ್ದೆಲ್ಲ ಒಂದೊಂದು ಮಾಡ್ತಾ ಇರ್ತೀವಿ. ಶಾಲೆಗಳಿಗೆ ಪುಸ್ತಕ ಕೊಡುವಂಥದ್ದು, ಇದೆಲ್ಲ ನಾವು ಮಾಡ್ತಾ ಇರ್ತೀವಿ. ಸೊ ಇದೆಲ್ಲ ಇದನ್ನು ನಾವು ಸಮಾಜ ಸೇವೆ ಅನ್ನುವಂಥ ದೊಡ್ಡ ಟ್ಯಾಗ್ ಲೈನ್ ಕೊಡೋದಿಲ್ಲ. ಇದು ನಮ್ಮ ಒಂದು ಸಂತೃಪ್ತಿಗಾಗಿ ನಾವು ಮಾಡೋದು. ಇದು ನಮಗೊಂದು ಖುಷಿ ಸಿಗುತ್ತೆ. ಒಂದಿಷ್ಟು ಜನ ನಮ್ಮಲ್ಲಿ, ನಾನು ಹೇಳಿದೆಲ್ಲ, ಬ್ಲೈಂಡ್ಸ್ಗಳಿದ್ದಾರೆ. ಅವರಿಗೆ ದೊಡ್ಡದೇನು ಬೇಡ, ಅವರಿಗೆ ಬೇಕಾಗಿರೋದು ಏನು ಗೊತ್ತಾ, ಒಂದು ವಿಕಲಚೇತನರ ಪೆನ್ಷನ್ ತಿಂಗಳಿಗೆ ಬರುವ ಹಾಗೆ ಮಾಡಿದರೆ, ಅಥವಾ ಎಲ್ಲಾದರೂ ಅವರಿಗೆ ಒಂದು ತಿಂಗಳಿಗೆ 1,000 2,000 ಸಿಗುವಾಗೆ ಮಾಡಿದರೆ ಅದು ಬಹಳ ದೊಡ್ಡ ಕೆಲಸ. ಒಂದು ವಿಕಲಚೇತನರಿಗೆ ಅಲ್ಲಿ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅನ್ನು ನಾವು ವೆಲ್ನಾಕಿಂದ ತೆಗೆದುಕೊಟ್ರೆ ಅವರಿಗೆ ಕಷ್ಟ ಆಗುತ್ತೆ. ಅದೇ ನಾವು ಮಾಡಬೇಕಾದ ದೊಡ್ಡ ಕೆಲಸ. ಸಾರಂಗ್ ಅದೇ ಮಾಡ್ತಿರೋದು. ಕಾಲ್ ಮಾಡ್ತಾರೆ, ಒಂದು ಡಿಸೇಬಲ್ ಸರ್ಟಿಫಿಕೇಟ್ ಅವಾರ್ಡು, ಸ್ವಲ್ಪ ವೆಲ್ನಾಕಲ್ಲಿ ಹೋಗ್ತೇವೆ, ಮಾತಾಡ್ತೇವೆ. ಕಷ್ಟ, ಅವರಿಗೆ ಹೆಚ್ಚು ನಡಿಬೇಕು ಅಂತಿಲ್ಲ. ಒಂದು ಪೆನ್ಷನ್ ನಾವು ಯಾರಾದರೂ ಫ್ರೆಂಡ್ ಹತ್ರ ಹೇಳಿ ಪೆನ್ಷನ್ ಅಪ್ಲೈ ಮಾಡಿ ಅವರಿಗೆ ತಿಂಗಳಿಗೆ ಒಂದು ಹಣ ಬರುವ ಗೌರ್ಮೆಂಟ್ ಇಂದ ಮಾಡ್ತೇವೆ. ಸೊ ಇಂಥ ಸಣ್ಣ ಸಣ್ಣ ಕೆಲಸಗಳಿದೆಯಲ್ಲ, ಕೆಲವು ಲೈಫಲ್ಲಿ ದೊಡ್ಡ ಸಹಾಯವನ್ನು ಮಾಡುತ್ತೆ. ಆ ಕೆಲಸವನ್ನೇ ಸಾರಂಗ್ ಮಾಡ್ತಾ ಇದೆ. ನಮ್ಮ ಪರ್ಸನಲ್ ಆಗಿ ಕೂಡ ನಾವು ಮಾಡ್ತಾ ಇದ್ದೇವೆ. ಖಂಡಿತವಾಗ್ಲೂ ಇಂತಹ ಸಣ್ಣ ಸಣ್ಣ ಕೆಲಸಗಳೇ ಕೆಲವರ ಜೀವನದಲ್ಲಿ ಬಹಳ ದೊಡ್ಡ ಉಪಕಾರ ಆಗ್ತದೆ ಅಂತ ಖಂಡಿತವಾಗ್ಲೂ ಹೇಳ್ತೇನೆ ಸರ್. ನಿಮ್ಮ ನಿರೂಪಕರಾಗಿ ಪ್ರಯಾಣ ಹೇಗೆ? ನಿರೂಪಣೆ ಅನ್ನೋದು ಕೂಡ ನಮ್ಮ ಒಂದು ಬಹಳ ಆಸಕ್ತಿಯ ಫೀಲ್ಡ್ ಆಗಿತ್ತು. ಈಗ ಸ್ವಲ್ಪ ಕಡಿಮೆ ಆಗಿದೆ. ನಮ್ಮ ಕಾಲೇಜು ದಿನಗಳಿಂದ ನನಗೆ ಹೇಳಿದ ಹಾಗೆ ಟ್ಯಾಬ್ಲೋದಿಂದ ಆರಂಭವಾದಂಥದ್ದು ಮುಂದೆ ಬಂತು. ಎಲ್ಲರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳು ಇರುವಂಥ ವೇದಿಕೆಯವರೆಗೂ ಕೂಡ ನಿರೂಪಣೆಯನ್ನು ಮಾಡುವಂಥ ಅವಕಾಶಗಳು ಸಿಕ್ಕಿದೆ. ನಾನು ಹೆಚ್ಚಾಗಿ ಫಾರ್ಮಲ್ MC ಗಳನ್ನು ಹೆಚ್ಚಾಗಿ ಹೋಗುವವ, ಅಂದರೆ ಸಭಾ ಕಾರ್ಯಕ್ರಮ, ಅದರಲ್ಲಿ ನನ್ನ ಬಹಳ ಹತ್ತಿರದ ಇದು. ಮತ್ತು ದೇಶದ ಬೇರೆ ಬೇರೆ ಕಡೆಗೆ ನಿರೂಪಣೆಗಾಗಿ ನಾನು ಹೋಗಿದ್ದೇನೆ. ನಾನು ಆಗ್ತಾನೆ ಹೇಳಿದಾಗೆ ನಿರೂಪಣೆ ಅನ್ನುವಂಥ ಒಂದು ಫೀಲ್ಡ್ ಇದೆಯಲ್ಲ, ಅದು ಎಲ್ರಿಗೂ ಕೂಡ ಒಂದು ಮಟ್ಟಿಗೆ ಅವರಲ್ಲಿ ಟ್ಯಾಲೆಂಟ್ ಇದ್ದರೆ, ಅವರಲ್ಲಿನ ಮಾತಿನ ಶೈಲಿ ಚೆನ್ನಾಗಿದ್ದರೆ, ಅವರಲ್ಲಿ ಭಾಷೆಯ ಜ್ಞಾನ ಚೆನ್ನಾಗಿದ್ದರೆ, ಉಚ್ಚಾರಗಳು ಚೆನ್ನಾಗಿದ್ದರೆ, ಸ್ವಲ್ಪ ಕ್ರಿಯೇಟಿವ್ ಆಗಿದ್ದರೆ ಅವನೊಬ್ಬ ಒಳ್ಳೆ ನಿರೂಪಕನಾಗುವಂಥ ಎಲ್ಲ ಸಾಧ್ಯತೆಗಳು ಇವತ್ತಿನ ಕಾಲಘಟ್ಟದಲ್ಲಿ ಇದೆ. ಸಂತೋಷವನ್ನು ಕೊಟ್ಟಿದೆ. ನನಗೆ ಯಾವಾಗಾದರೂ ಬೇಕು ಅಂತ ಅನಿಸಿದರೆ ನಿರೂಪಣೆ ಸಿಕ್ಕಿದರೆ ಹೋಗ್ತೇನೆ ಹಾಗೆ ಅಂತೇಳಿ ಅದನ್ನೇ ಪ್ರೊಫೆಷನ್ ಆಗಿ ನಾನು ಮಾಡಿಕೊಂಡಿಲ್ಲ. ಅದು ನನ್ನ ಪ್ಯಾಷನ್ ಆಗಿ ನನ್ನ ಜೊತೆಗಿದೆ ಅಲ್ವಾ. ಹಾಗೆಯೇ ಈಗ ನಿಮ್ಮೊಂದಿಗೆ ಕೆಲಸ ಮಾಡ್ತಾ ಇರುವಂತಹ ಯುವಕರಿಗೆ ನಿಮ್ಮ ಮೆಸೇಜ್ ಏನು ಸರ್? ಮೆಸೇಜ್ ಕೊಡುವಷ್ಟು ಏನು ಪ್ರಬುದ್ಧನ ನನಗೆ ಗೊತ್ತಿಲ್ಲ. ಆದರೆ
ನಾನು ಹೇಳೋದು ಇಷ್ಟೇ, ಕೆಲವೊಮ್ಮೆ ಇವತ್ತು ಏನು ಅಂತೇಳಿದರೆ ನಮಗೆ ಅವಕಾಶಗಳು ತುಂಬ ಇದೆ. ಇವತ್ತು ಡಿಜಿಟಲ್ ಆಗಿ ನಾವು ತುಂಬ ಮುಂದೆ ಬಂದಿದ್ದೇವೆ. ನಮ್ಮ ಬೆರಳ ತುದಿಯಲ್ಲೇ ಇಡೀ ಜಗತ್ತನ್ನು ನೋಡುವಂಥ ಶಕ್ತಿ ನಮಗಿದೆ. ಸೊ ಕೆಲವೊಮ್ಮೆ ಕೆಲವು ವಿಷಯಗಳು ಥಿಂಕ್ ಮಾಡುವಂಥ ವಿಷಯಗಳಿಗೆಲ್ಲೋ ನಾವು ಎಡವುತ್ತಿದ್ದೀವಿ ಅಂತ ನಮ್ಗೆ ಅನಿಸುತ್ತೆ. ಯಾಕೆಂತೇಳಿದರೆ ನಮ್ಮಲ್ಲೊಂದು ಪ್ರೋಗ್ರಾಮ್ ಬರ್ತಾ ಇತ್ತು, ಸೋಚೋ ಸಮಜೋ ಫಿರ್ ಶೇರ್ ಕರೋ ಅಂತ. ಅಂದರೆ ನಮ್ಮ ಮೊಬೈಲಿಗೆ ಏನಾದರೂ ಒಂದು ಕಂಟೆಂಟ್ ಬಂತು ಅಂತ ಅಂದ್ಕೊಳ್ಳಿ, ಅದನ್ನು ಹಿಂದೆ ಮುಂದೆ ನೋಡೋದಿಲ್ಲ, ಅದನ್ನು ಫಾರ್ವರ್ಡ್ ಮಾಡಿ ಆಯಿತು. ಎಲ್ಲೋ ಒಂದು ಗುಜರಾತ್ನ ಮೂಲೆಯಲ್ಲಿ ಒಂದು ಆದಂಥ ಒಂದು ಇನ್ಸಿಡೆಂಟ್, ಒಂದು ಆಕ್ಸಿಡೆಂಟ್, ಅದನ್ನು ಇಲ್ಲೇ ಪಂಪೋಲಲ್ಲಿ ಆದದ್ದು ಅಂತ ಹೇಳಿ ಫಾರ್ವರ್ಡ್ ಮಾಡ್ತಾರೆ. ಅಟ್ಲೀಸ್ಟ್ ಅದನ್ನು ನೋಡಿ ಹಿಂದ್ಗಡೆ ಅಂಗಡಿಯ ಬೋರ್ಡ ಯಾವ ಭಾಷೆಯಲ್ಲಿದೆ ಅನ್ನೋದನ್ನು ನೋಡದೆಯೂ ನಾವು ಫಾರ್ವರ್ಡ್ ಮಾಡುವಂಥ ಸ್ಥಿತಿಯಲ್ಲಿ. ಸೊ ಯುವಕರು ಅಂಥದ್ದನ್ನು ಸ್ವಲ್ಪ ಮೈಗೂಡಿಸಿಕೊಳ್ಬೇಕಾದಂಥ ಬಹಳ ಅಗತ್ಯ. ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆ್ಯಕ್ಟಿವ್ ಇರುವಂಥವರು ಯುವಕರು. ನಾನು ಹೇಳೋದು, ಆ ಸೋಷಿಯಲ್ ಮೀಡಿಯಾವನ್ನು ನಿಮ್ಮ ನಾಲೆಜ್ ಆಗಿ ನಾವು ಕನ್ವರ್ಟ್ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಮ್ಮೊಂದು ಇನ್ಕಮ್ ಆಗಿ ಕೂಡ ಕನ್ವರ್ಟ್ ಮಾಡಿಕೊಂಡ್ರೆ ಭಾರಿ ಒಳ್ಳೇದು ಅಂತ. ಸೊ ಎಷ್ಟೋ ಯುವಕರು ಇವತ್ತು ರೀಲ್ಸ್ ಮಾಡೋದ್ರಲ್ಲಿ ಕ್ರಿಯೇಟಿವ್ ಇದ್ದಾರೆ, ಅವರ ಜೀವನವನ್ನು ಅದರಲ್ಲಿ ರೂಪಿಸ್ಕೊಳ್ತಿದ್ದಾರೆ. ಸೊ ಇಂಥ ಅವಕಾಶಗಳು ಇವತ್ತಿನ ಡಿಜಿಟಲ್ ಯುಗದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಇದೆ. ಸೊ ಇದನ್ನು ಬಳಸಿಕೊಳ್ಬೇಕು ಹೇಳೋದು ನನ್ನ ಅಭಿಪ್ರಾಯ. ಸೊ ಹೀಗಿರುವಾಗ ನಾಲೆಜ್ ಗೇನ್, ಸಿಕ್ಕಿದಂಥ ನಾಲೆಜ್ಗಳನ್ನು ಬಳಸಿಕೊಳ್ಳೋದು ಮತ್ತು ಸಿಗುವಂಥ ಅವಕಾಶಗಳನ್ನು ಬಳಸಿಕೊಳ್ಳೋದು. ಅಂದರೆ ಶುಡ್ ಗ್ರ್ಯಾಬ್ ದ ಆಪರ್ಚುನಿಟಿ ಅಂತ. ಹೀಗೆ ಯಾರು ನಿಮ್ಗೆ ಹತ್ರ ಬಂದು ಮಾಡಿ ತಗೊಳ್ಳಿ ಇಲ್ಲ, ಅದು ಬಹಳ ಕಡಿಮೆ. ನಮಗೆ ಸಿಕ್ಕಿದಂಥ ನಾವು ಬಿಡಬಾರ್ದು. ಸೊ ಅದು ತುಂಬ ಇಂಪಾರ್ಟೆಂಟ್. ನನಗೆ ಮೊದಲು ಇರುವಾಗ ಎಂಸಿಗಳು ಸಿಗ್ತಾ ಇಲ್ಲ, ನಾವೇ ಎಳಿತಿದ್ದದ್ದು, ಕೊರ್ಲೆ ಯಾನೆ ಮಲ್ಪ ಹೆಂಗೆ ಕೊರ್ಲೆ ಹಾಗೆ. ಸಿಕ್ಕಿದನ್ನು ನಾವು ಬಿಡ್ತಾ ಇಲ್ಲ. ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಕಲಿಯುವಂಥ ಸಂದರ್ಭದಲ್ಲಿ. ಅದು ತುಂಬ ಇಂಪಾರ್ಟೆಂಟ್. ಅದಕ್ಕೆ ಸಣ್ಣ ಕಾರ್ಯಕ್ರಮ, ಖಾಲಿ ಸ್ವಾಗತ, ಖಾಲಿ ಧನ್ಯವಾದ ಅಂತ ನೋಡಬಾರ್ದು ಅಂತ. ಮೊದಲಿಗೆ ಬೆಳಿಬೇಕು ಅಂತ ಹೇಳಿದ್ರೆ ಅಂಥದ್ದೇ ನಮಗೆ ಬೇಕು. ಸೊ ಇಂಥದನ್ನೆಲ್ಲ ನಾವು ರೂಢಿಸಿಕೊಂಡ್ರೆ, ಸ್ವಲ್ಪ ಓದುವ ಹವ್ಯಾಸವನ್ನ ಮಾಡಿಕೊಂಡ್ರೆ, ಇನ್ನು ಕೆಲವೊಮ್ಮೆ ಹೇಳೋದಿದೆ, ಯಾವಾಗ ನಾವು ಒಳ್ಳೆ ಮಾತುಗಾರ ಆಗ್ತೀವಿ ಅಂತ. ನಾನು ಯಾವಾಗಲೂ ಹೇಳೋದು, ಯು ಹ್ಯಾವ್ ಟು ಬಿ ಗುಡ್ ಲಿಸನರ್ ಅಂತ. ನೀವು ಒಳ್ಳೆ ಕೇಳುಗಾದ್ರೆ ಮಾತ್ರ ಒಳ್ಳೆ ಮಾತುಗಾರ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ರೆ ನೀವು ಒಳ್ಳೆ ಮಾತುಗಾರ ಆಗಲಿಕ್ಕೆ ಸಾಧ್ಯ ಇಲ್ಲ. ನನಗೆ ಲೆಕ್ಚರ್ ಕೇಳಲಿಕ್ಕೆ ಆಗೋದಿಲ್ಲ, ನನಗೆ ಟಾಕ್ ಕೇಳಲಿಕ್ಕೆ ಆಗೋದಿಲ್ಲ, ನನಗೆ ಸೆಮಿನಾರ್ಸ್ಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೇಳಿದ್ರೆ ಯಾಕೆಂತೇಳಿ ಪ್ರತಿಯೊಬ್ಬನಲ್ಲೂ ಕೂಡ ನಾವು ಕಲಿಯುವಂಥ ತುಂಬ ಇದೆ. ಅವನ ಮಾತಿನ ಮಾಡ್ಯುಲೇಷನ್, ಅವನ ನಾಲೆಜ್ ಎಲ್ಲವನ್ನೂ ಕೂಡ ಪಡ್ಕೊಂಡು ನಾವು ಮಾತಾಡಿದರೆ ಮಾತ್ರ ನಮಗದೊಂದು ಯೂಸ್ ಆಗುತ್ತೆ. ಹೀಗಿರುವಾಗ ಇಂಥದನ್ನು ತಲೆಯಲ್ಲಿ ಇಟ್ಕೊಳ್ಬೇಕಾದ್ದು ಬಹಳ ದೊಡ್ಡ ಅಗತ್ಯ ಅಂತ ನನಗನ್ಸುತ್ತೆ. ನಿಮ್ಮ ಇತ್ತೀಚೆಗಷ್ಟೇ ಪ್ರಾರಂಭವಾದಂತಹ ಒಂದು ಏನು ಹೇಳ್ತಾರೆ, ಈ ಮಾಧ್ಯಮವನ್ನು ಉಪಯೋಗಿಸಿಕೊಂಡು ನೀವು ರಿವೈಂಡ್ ಕೊಡ್ಲಾ ಅಂತಹ ಬಹಳ ವಿನೂತನವಾದಂತಹ ಒಂದು, ನಮಗೆ ನೋಡುವಾಗಲೇ ಖುಷಿ ಆಗ್ತದೆ. ಅಂದರೆ ಪ್ರತಿಯೊಂದು ವಿಷಯಗಳು ಒಂದು 2-3 ನಿಮಿಷದ ಆ ಒಂದು ಕ್ಷಣದಲ್ಲಿ ನೀವು ಎಲ್ಲ ವಿಷಯವನ್ನು ನೀವು ಹೇಳಿಬಿಡ್ತೀರಿ. ಹೇಗೆ ಪ್ರಾರಂಭ ಆಯಿತು ಸರ್? ನನಗೆ ಈ ಇತಿಹಾಸದ ಬಗ್ಗೆ ಸ್ವಲ್ಪ ಹೆಚ್ಚು ಇಂಟ್ರೆಸ್ಟ್ ಆಗ್ತದೆ. ಈಗ ನನಗೆ ಯಾವುದಾದ್ರು ಒಂದು ಬಿಲ್ಡಿಂಗನ್ನು ನೋಡುವಾಗ ಅನಿಸೋದು, ಈಗ ಎಷ್ಟು ವರ್ಷ ಆಗಿರ್ಬೋದು, ಒಂದು ಯೂನಿವರ್ಸಿಟಿ ಕಾಲೇಜ್ ನೋಡುವಾಗ ಎಷ್ಟು ವರ್ಷ ಆಗಿರ್ಬೋದು, ವೆಲ್ಲಾಕ್ ಹಾಸ್ಪಿಟಲ್ ನೋಡುವಾಗ ಎಷ್ಟು ವರ್ಷ ಆಗಿದೆ, ಅಂದರೆ ಅದರ ಹಿಂದೆ ಎಷ್ಟು ಕೆಲಸಗಳಾಗಿದೆ ಅಂತ. ನೀವು ಹೆಚ್ಚು ಬೇಡ, ನಮ್ಮ ಮಂಗಳೂರಿನ ಜ್ಯೋತಿಯಿಂದ DC ಆಫೀಸ್ವರೆಗೆ ಹೋಗಿ ಎಷ್ಟು ಓಲ್ಡೆಸ್ಟ್ ಬಿಲ್ಡಿಂಗ್ಗಳು ಎಲ್ಲವೂ ಕೂಡ 100 ವರ್ಷದ ಮೇಲ್ಪಟ್ಟ ಬಿಲ್ಡಿಂಗ್. ಅದರ ಹಿಂದಿನ ಕಥೆಗಳಿದೆಯಲ್ಲ, ಅದ್ಭುತ, ರೋಚಕ ಇರ್ಬೋದು ಅಲ್ವಾ, ಅದ್ಭುತ ಇದೆ. ಸೊ ಅಂಥ ಕಥೆಗಳನ್ನು ನನಗೆ ಜನರ ಮುಂದೆ ತರಬೇಕು ಅಂತ. ಸೊ ಇದರಲ್ಲಿ ನಮಗೆ ಪ್ರಾಫಿಟ್, ಇದರಲ್ಲಿ ಏನು ಹಣ ಆಗೋದೇನಿಲ್ಲ, ಬಟ್ ಇದೊಂದು ಪ್ಯಾಷನ್. ಅಂದ್ಕೊಂಡೆ ಜನರ ಹಿಸ್ಟ್ರಿಯನ್ನು ನೋಡ್ತಾರ, ಕೇಳ್ತಾರ ಅಂತ, ಬಟ್ ಹೋಗುತ್ತೆ, ರೀಚ್ ಆಗುತ್ತೆ. ಮಾಡುವ ರೀತಿ ಅಷ್ಟು ಚಂದ ಇದೆ ಸರ್. ಇನ್ನೊಂದು ತುಳು ಭಾಷೆ ಅನ್ನುವಂಥ ಕಾರಣ ಇರ್ಬೋದು, ಸುತ್ತಮುತ್ತಲಿನ ಭಾಷೆ ಅನ್ನುವಂಥ ಕಾರಣ ಇರ್ಬೋದು. ಸೊ ಈ ಎಲ್ಲ ಕಾರಣದಿಂದಾಗಿ ನಾನು ರಿವೈಂಡ್ ಕೂಡ ಶುರು ಮಾಡಿದ್ದು. 40-50 ಎಪಿಸೋಡ್ಗಳಾಯಿತು, ಮುಂದೆ ಹೋಗ್ತಾ ಇದೆ. ಅದರಲ್ಲೂ ಕೂಡ ಮೊದಲ ಬಸ್, ಮೊದಲ ಟ್ರೈನ್, ಮೊದಲ ಕಾರ್, ಮೊದಲ ಕಾಲೇಜ್, ಈ ರೀತಿಯಲ್ಲಿ ಫಸ್ಟ್ಗಳು ಯಾವುದಿದೆ ಮಂಗಳೂರು, ಅದರ ಬಗ್ಗೆ ನಾನು ಹೇಳಿದ್ದೇನೆ. ಕೆಲವು ಇಲ್ಲಿನ ಕೆಲವನ್ನ ನೋಡಿ, ಲೇಡಿ ಗೋಷನ್ ಅನ್ನುವಂಥ ಹೆಸರಿದೆ, ವೆಲ್ನಾಕ್ ಅನ್ನುವಂಥ ಹೆಸರಿದೆ. ನೆಕ್ಸ್ಟ್ನ ಈದಿನ ಜನ್ರೇಷನ್ಗೆ ವೆಲ್ನಾಕ್ ಅಂದರೆ ಯಾರು ಅನ್ನೋದೇ ಗೊತ್ತಿಲ್ಲ, ಅಥವಾ ಲೇಡಿ ಗೋಷನ್ ಅನ್ನೋದು ಯಾರು ಅನ್ನೋದೇ ಗೊತ್ತಿಲ್ಲ. ಅಂದರೆ ಅದ್ರ ಹಿಂದೆ ಒಂದು ಕತೆ ಇದೆ ಅಂತ. ಸೊ ಅದನ್ನು ಸ್ವಲ್ಪ ಕೆಲಸ ಇದೆ, ಒಂದು 3-4 ಬುಕ್ಗಳನ್ನು ಓದಬೇಕು, ಲೈಬ್ರರಿಯಲ್ಲಿ ಕೂತ್ಕೊಳ್ಬೇಕು, ಮತ್ತೆ ತಪ್ಪುಗಳನ್ನು ಹೇಳಬಾರ್ದು. ಯಾಕೆಂತ ಹೇಳಿದ್ರೆ ಇವತ್ತು ಕಾಯ್ತಾ ಇರ್ತಾರೆ, ಓಲ್ ತಪ್ಪು ಅಂತ, ಒಳ್ಳೇದು ಹೇಳೋದನ್ನ ಹುಡುಕುವ ತುಂಬ ಕಡಿಮೆ. ಸೊ ಅದನ್ನೆಲ್ಲ ನೋಡಬೇಕು. ಸೊ ಅದನ್ನು
ಅದನ್ನೆಲ್ಲ ನೋಡಿಕೊಂಡು ನಾವು ಯಾವುದೇ ಕಂಟೆಂಟನ್ನು ಮಾಡಬೇಕಾಗ್ತದೆ. ಹೀಗಿರುವಾಗ ಸ್ವಲ್ಪ ಕೆಲಸವೂ ಇದೆ, ಬಟ್ ನಮಗೆ ಅದು ಇಷ್ಟವಾದಂಥ ಫೀಲ್ಡ್ ಆಗಿರೋದ್ರಿಂದ ನಾವು ಅದನ್ನು ಸ್ವಲ್ಪ ಹೆಚ್ಚಾಗಿ ಅದರ ಬಗ್ಗೆ ಸ್ಟಡಿ ಮಾಡ್ತೇವೆ. ತುಂಬ ಹೆಲ್ಪ್ ಆಗಿದೆ. ನೀವು ಹೇಳಿದಾಗೆ ಅನೇಕ ಜನ ಅದಕ್ಕೆ ಸ್ವಲ್ಪ ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ, ಅದೇ ನಮಗೆ ಸಂತೋಷ. ಹಾಗೆಯೇ ನೀವು ರಾಮಕೃಷ್ಣ ಮಿಷನಲ್ಲಿ ಕೂಡ ಸಕ್ರಿಯವಾಗಿ ನೀವು ತೊಡಗಿಸಿಕೊಂಡಂಥವ್ರು. ಹೌದು. ಏನೇನೆಲ್ಲ ಕಾರ್ಯಕ್ರಮಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದೀರಿ? ಹೌದು, ಅಂದರೆ ನಮ್ಮ ಮಂಗಳೂರಿನಲ್ಲಿರುವಂಥ ಕೆಲವೊಂದಿಷ್ಟು ಸಂಘ ಸಂಸ್ಥೆಗಳಲ್ಲಿ ಸ್ವಲ್ಪ ನಾನು ಸಕ್ರಿಯ ಇದ್ದೇನೆ. ನಮ್ಮ ಊರಿನಲ್ಲಿ ಇರುವಂಥ ಬೇರೆ ಬೇರೆ ಸಮಿತಿಗಳು, ಇಲ್ಲಿ ಬಂದರೆ ಅದೇ ನಮ್ಮ ರಾಮಕೃಷ್ಣ ಮಿಷನ್. ರಾಮಕೃಷ್ಣ ಮಿಷನ್ನಲ್ಲಿ ಹೇಗೆ ನನ್ನ ಕನೆಕ್ಟ್ ಆಯ್ತು ಹೇಳಿದರೆ, ನಾನು ಆಗ್ತಾನೆ ಹೇಳಿದಾಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ನಾನು ಗೌರ್ಮೆಂಟಿನ ಆ್ಯಡ್ಗಳಿಗೆ ವಾಯ್ಸ್ ಕೊಡ್ತಾ ಇದ್ದೆ. ಆಗ ಮಂಗಳೂರು ರಾಮಕೃಷ್ಣ ಮಠದ ಸ್ವಚ್ಛ ಮಂಗಳೂರು ಆಗ್ತಾ ಇತ್ತು. ಆಗ ಅಲ್ಲಿ ಸ್ವಾಮೀಜಿಗಳು ನನ್ನ ವಾಯ್ಸನ್ನು ಕೇಳಿದ್ರಂತೆ, ಯಾವುದೊಂದು ಅಡ್ವರ್ಟೈಸ್ಮೆಂಟ್. ಆಗ ಸ್ವಾಮೀಜಿಗಳು ಯಾರು ನನ್ನ ಫ್ರೆಂಡ್ ಹತ್ರ ಹೇಳಿ ಕರೆದ್ರು, ನನ್ನ ಕರೀರಿ ಅಂತ. ನಂತರ ನನ್ನ ಕೂತು ಅವರು ಒಳ್ಳೆ ಮಾತು ಹೇಳಿ ವಾಯ್ಸ್ನ ಬಗ್ಗೆ ಎಲ್ಲ ಸ್ವಲ್ಪ ಅಪ್ರಿಷಿಯೇಟ್ ಮಾಡಿ, ನಂತರ ಅವರು ಅಲ್ಲಿ MC ಕೊಡ್ಲಿಕ್ಕೆ ಶುರು ಮಾಡಿದರು. ನಂತರ ನಾನು ಏನಾದ್ರು ಹೇಳಿದ್ರೆ ಅಲ್ಲಿ ಒಂದು ಭಾಗ ಆಗಿ ಎಲ್ಲರೂ ಆತ್ಮೀಯರಾದರು. ಮತ್ತೆ ನಾವು ಸ್ವಲ್ಪ ಫಾರ್ಮಲ್ ಆಗಿ ಹೆಚ್ಚು ಮಾತಾಡೋದ್ರಿಂದ ನಮಗೆ ಸ್ವಲ್ಪ ಆಧ್ಯಾತ್ಮ ಅಂತದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ಹೆಚ್ಚಿರೋದ್ರಿಂದ ಅದು ಸ್ವಲ್ಪ ಕನೆಕ್ಟ್ ಹೆಚ್ಚಾಯ್ತು ಅನಿಸ್ತದೆ. ಬಟ್ ಒಂದು ಅದ್ಭುತವಾದಂಥ ಸಂಸ್ಥೆ ಮಂಗಳೂರು ರಾಮಕೃಷ್ಣ ಮಿಷನ್ ಅನ್ನುವಂಥದ್ದು. ಅಲ್ಲಿ ಕೂಡ ತುಂಬ ಕೆಲಸಗಳು ಆಗ್ತಾ ಇದೆ. ಸೊ ಅಲ್ಲಿ ಹೇಳ್ತಾ ಇದ್ರು ರಾಮಕೃಷ್ಣದ ಅದೊಂದು ಮೊದಲು ಬ್ರಿಟಿಷ್ ಗವರ್ನರ್ನ ಯಾರೋ ಇದೆಯಲ್ಲ ರಾಮಕೃಷ್ಣ ಮಠದ ಏರಿಯಾ, ಅಲ್ಲಿ ಇದ್ರಂತೆ. ಸೊ ಮೊದಲು ಆ ಜಾಗದಲ್ಲಿ ವೈನ್ ಇತ್ತು, ಈಗ ಡಿವೈನ್ ಆಗಿದೆ ಅಂತ. ಸೊ ಆ ರೀತಿಯ ಒಂದು ದೊಡ್ಡ ಸಂಸ್ಥೆ. ಸೊ ಏನು ಗೊತ್ತಾ, ಸಂಸ್ಥೆಗಳು ಅಲ್ಲಿ ನಾವು ಇರೋದ್ರಿಂದ ಒಂದು ನಮ್ಮ ನಾಲೆಜ್ಗೆ ಏನಾಗುತ್ತೆ, ಇನ್ನು ಅದ್ರ ಜೊತೆಗೆ ಏನು ಅಂತ ಹೇಳಿದರೆ ನಮ್ಮ ಕಾಂಟ್ಯಾಕ್ಟ್ಗಳು ಬಿಲ್ಡ್ ಆಗುತ್ತೆ. ಅದು ಅಂತ ಮಾತು ನಾನು ಹೇಳೋದಿಲ್ಲ. ನಮ್ಮ ಮಂಗಳೂರಿನಲ್ಲಿ ಒಂದು ಬೇರೆ ಬೇರೆ ಸಂಸ್ಥೆಗಳು, ಕ್ಲಬ್ಬಲ್ಲಿ ಇರ್ತೀರಾ ನೀವು, ರೋಟರಿಯಲ್ಲಿ ಇರ್ತೀರಾ, ಲಯನ್ಸಲ್ಲಿ ಇರ್ತೀರಾ, JCಯಲ್ಲಿ ಇರ್ತೀರಾ, ಇನ್ಯಾವುದು ಸಂಘ ಸಂಸ್ಥೆಯಲ್ಲಿ ಇರ್ತೀರಾ, ನಮ್ಮ ಕಾಂಟ್ಯಾಕ್ಟ್ಗಳು, ನಮ್ಮ ಆಪ್ತರ ಬಳಗ, ನಮ್ಮ ನಾಲೆಜ್ ಶೇರಿಂಗ್, ಅದು ದಿನದಿಂದ ವ್ಯಕ್ತಿತ್ವ ಬೆಳವಣಿಗೆ ಎಲ್ಲವೂ ಕೂಡ ಇಂಪ್ರೂವ್ ಆಗುತ್ತೆ. ಅದಕ್ಕೋಸ್ಕರ ಇಂಥ ಸಂಘ ಸಂಸ್ಥೆಗಳು ನಾವು ಇರಬೇಕಾದದ್ದು ಬಹಳ ಅನಿವಾರ್ಯ ಅಂತ ನನಗೆ ಅನಿಸೋದು. ಇಷ್ಟೆಲ್ಲ ಕಾರ್ಯಕ್ರಮಗಳಿಗೆ ನೀವು ಕೆಲಸ ಮಾಡ್ತಿರುವಂತಹ ಸಂಸ್ಥೆಯ ಅದನ್ನು ಹೇಳಲೇಬೇಕು, ಬೆಂಬಲ ಹೇಗಿದೆ ಸರ್? ಇವತ್ತು ನಾನು ಕೂತ್ಕೊಂಡು ನನ್ನ ಪರ್ಸನಲ್ ವಿಷಯಗಳನ್ನು ಮಾತಾಡ್ತಿದ್ದೇನೆ ಅಂತ ಹೇಳಿದ್ರು ಕೂಡ ಅದಕ್ಕೆ ಸಂಸ್ಥೆಯ ಬೆಂಬಲ ಇದೆ. ಸೈಂಟ್ ಅಲೋಷಿಯಸ್ ಅನ್ನುವಂಥ ಇನ್ಸ್ಟಿಟ್ಯೂಷನ್ 145 ವರ್ಷದ ಇತಿಹಾಸ ಇರುವಂಥ ಇನ್ಸ್ಟಿಟ್ಯೂಷನ್. ಓಕೆ, ಅವತ್ತು ಬಂದಂಥ ಜೆಸ್ವಿಟ್ ಫಾದರ್ಗಳು ಇಲ್ಲಿ ಬಿಟ್ಟು ಹೋದಂಥ ಏನು ಇಲ್ಲಿ ಕಟ್ಟಿ ಹೋದಂಥ ಸಂಸ್ಥೆ ಇದೆಯಲ್ಲ, ಇದು ಆಗಿರ್ಬೋದು, ಅಥವಾ ಇನ್ನೊಂದು ಇಲ್ಲಿದ್ದಂತೆ ಫಾದರ್ ಮುಲ್ಲರ್ ಅನ್ನುವಂಥ ಹಾಸ್ಪಿಟಲನ್ನು ಕಟ್ಟಿದಂಥದ್ದಾಗಿರ್ಬೋದು, ಅಥವಾ ಬಾಸಿಲ್ ಮಿಷನರೀಸ್ ಮಂಗಳೂರಿಗೆ ಕೊಟ್ಟಂಥದ್ದು, ಇಲ್ಲಿರುವಂಥ ಮೊದಲ ಹಂಚಿನ ಕಾರ್ಖಾನೆ, ಇಲ್ಲಿರುವಂಥ ಮೊದಲ ಸ್ಕೂಲ್, ಇಲ್ಲಿರುವಂಥ ಏನು ಇಲ್ಲಿ ಪ್ರೆಸ್ ಇರ್ಬೋದು, ಪ್ರಿಂಟಿಂಗ್ ಪ್ರೆಸ್ ಇರ್ಬೋದು, ಇಲ್ಲಿರುವಂಥ ಕನ್ನಡದ ಮೊದಲ ನ್ಯೂಸ್ ಪೇಪರ್ ಆಗಿರ್ಬೋದು, ಇದು ಎಲ್ಲವೂ ಕೂಡ ಬಾಸಿಲ್ ಮಿಷನರಿಗಳ ಬಹಳ ದೊಡ್ಡ ಏನು ಹೆಲ್ಪ್ ಇದೆ. ಸೊ ಹಾಗೇನೆ ಇಲ್ಲಿರುವಂಥ ಜೆಸ್ವಿಟ್ ಫಾದರ್ಗಳು ಈ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದಾರೆ. ದೊಡ್ಡವರು ಈ ಇನ್ಸ್ಟಿಟ್ಯೂಷನ್ ಕಲ್ತು ಹೋಗಿದ್ದಾರೆ. ಅವ್ರು ಕೊಟ್ಟಂಥ ಕೊಡುಗೆ ಬಹಳ ದೊಡ್ಡದು. ಸೊ ಇಂಥ ಇನ್ಸ್ಟಿಟ್ಯೂಷನಲ್ಲಿ ನಾವು ಕೂಡ ಕೆಲಸ ಮಾಡ್ತೀವಿ ಅನ್ನೋದು ನಮಗೆ ಬಹಳ ಸಂತೋಷ. ಮತ್ತು ಇನ್ನೊಂದು, ನಾನು ರೇಡಿಯೋ ಸಾರಂಗ್ನ ವಿಷಯವನ್ನು ಇಲ್ಲಿ ಕನೆಕ್ಟ್ ಮಾಡೋದೇನು ಅಂತ ಹೇಳಿದರೆ, ನೋಡಿ, ದೇಶದಾದ್ಯಂತ ಬೇರೆ ಬೇರೆ ಕಮ್ಯುನಿಟಿ ರೇಡಿಯೋಗಳನ್ನು ನಾನು ನೋಡಿದ್ದೇನೆ. ಒಂದೇ ರೂಮಲ್ಲಿ ಒಂದೇ ಕಂಪ್ಯೂಟರ್, ಒಂದೇ ಟ್ರಾನ್ಸ್ಮಿಟರ್, ಒಬ್ಬನೇ ಕೂತು ಮಾಡುವಂಥ ಕಮ್ಯುನಿಟಿ ರೇಡಿಯೋಗಳು ಕೂಡ ನಮ್ಮಲ್ಲಿ ಇದೆ. ಓಕೆ, ಬಟ್ ಈ ಸ್ಟುಡಿಯೋವನ್ನು ಮಾಡಿದಂಥ ರೀತಿ ಹೇಗಿದೆ ಅಂತ ಹೇಳಿದರೆ, ಮಂಗಳೂರಿನಲ್ಲೇ ಆಡಿಯೋಗೆ ಒಂದು ಬಹಳ ಉತ್ತಮವಾದಂಥ ಒಂದು ಸೆಟಪ್ ಅನ್ನು ಇಲ್ಲಿ ಮಾಡಿದ್ದಾರೆ. ತುಂಬ ಎಸ್ಟಾಬ್ಲಿಷ್ಡ್. ಇಲ್ಲಿರುವಂಥ ಇಕ್ವಿಪ್ಮೆಂಟ್ ಆಗಿರ್ಬೋದು, ಮೈಕ್ಸ್ ಆಗಿರ್ಬೋದು, ಒಳ್ಳೆ ಸೆಟಪ್. ನಿಮಗೆ ಈ ಬೇರೆಲ್ಲಿ ಕರ್ನಾಟಕದ ಕಮ್ಯುನಿಟಿ ರೇಡಿಯೋಗಳಲ್ಲಿ ಇಂಥ ಒಂದು ರೇಡಿಯೋ ಸೆಟಪ್ ಇರೋದು ಇದು ಒಂದು. ಸೊ ಇದನ್ನು ಬೆಳೆಸಿದ್ದಾರೆ. ನೀವೊಂದು ಪ್ರಶ್ನೆ ಕೇಳಿದ್ರಿಂದ ಏನು ಕಾಲೇಜಿಗೆ ಪ್ರಾಫಿಟ್ ಅಂತ ಹೇಳಿದ್ರೆ, ಇದೊಂದು ಅವರ ಸೇವೆಯ ಭಾಗ. ಇನ್ನೊಂದು ಮೀಡಿಯಾ ಇದೆ ಅನ್ನೋದನ್ನು ಬಿಟ್ಟರೆ ಇಲ್ಲಿಂದ ಬಹಳ ದೊಡ್ಡ ಕಮರ್ಷಿಯಲ್ ಎಫ್ಎಂನಾಗಿ ಲಾಭ ಈ ಸಂಸ್ಥೆಗೆ ಏನಾಗ್ತಾ ಇಲ್ಲ. ಓಕೆ, ಈ ಸಂಸ್ಥೆಯೇ ಇದಕ್ಕೆ ಹಣವನ್ನು ಹಾಕಿ ಕಮ್ಯುನಿಟಿ ರೇಡಿಯೋ ನಡೆಸ್ತಾ ಇದೆ. ಸೊ ಇದನ್ನು ನಾವು ಗಮನಿಸಬೇಕು. ಎಲ್ಲ ಕಾರಣದಿಂದ ಸಂಸ್ಥೆ ಒಂದು ರೇಡಿಯೋವನ್ನು ಅಥವಾ ಯಾವುದೋ ಸಂಸ್ಥೆಯನ್ನು ಬೆಳೆಸಲಿಕ್ಕೆ ಕೊಟ್ಟಿರುವಂಥ ಕೊಡುಗೆ ಬಹಳ ದೊಡ್ಡದು. ಅದಕ್ಕೋಸ್ಕರ ನಾನು ಸೈಂಟ್ ಅಲೋಷಿಯಸ್ ಕಾಲೇಜಿಗೆ ನಾವೆಲ್ಲರೂ ಕೂಡ ಆಭಾರಿಯಾಗಿದ್ದೀವಿ. ಈ ಜರ್ನಲಿಸಮ್ ಕ್ಷೇತ್ರದಲ್ಲಿ ಬೇರೆ ಏನೆಲ್ಲ ಅವಕಾಶಗಳಿದೆ ಸರ್? ನೋಡಿ, ಜರ್ನಲಿಸಮ್ ಮಾಡೋದು ಅಂತ ಹೇಳಿದರೆ ಡಿಗ್ರಿ ಹಾಗೂ ಪೋಸ್ಟ್ ಗ್ರಾಜ್ಯುಯೇಷನ್, ಇಲ್ಲಿ 2 ಕೋರ್ಸ್ಗಳನ್ನು ಮಾಡುವಂಥ ಅವಕಾಶ ಇದೆ. ಮಂಗಳೂರಿನಾದ್ಯಂತ ಅನೇಕ ಕಾಲೇಜ್ಗಳಲ್ಲಿ ಜರ್ನಲಿಸಮ್ ಅನ್ನುವಂಥದ್ದು ಸಬ್ಜೆಕ್ಟ್ ಆಗಿದೆ.
ಜರ್ನಲಿಸಮ್ ಅಲ್ಲಿ ಪ್ರಮುಖವಾಗಿ 4 ಡಿವಿಷನ್ಗಳಲ್ಲಿ ನಾವು ಸ್ಟಡಿಯನ್ನು ಮಾಡ್ತೇವೆ. ಒಂದು ಪ್ರಿಂಟ್ ಮೀಡಿಯಾ, ಪ್ರಿಂಟ್ ಹೇಳಿದರೆ ನ್ಯೂಸ್ ಪೇಪರ್ಗಳು. ಇನ್ನೊಂದು ಬ್ರಾಡ್ಕಾಸ್ಟಲ್ಲಿ ಟಿವಿ, ರೇಡಿಯೋ ಇದೆಲ್ಲ ಅದರಲ್ಲಿ ಬರುತ್ತೆ. ಇನ್ನೊಂದು ಇವತ್ತಿನ ಏನು ನಮ್ಮ ಅಡ್ವರ್ಟೈಸ್ಮೆಂಟ್, ಕಾರ್ಪೊರೇಟ್ ಕಮ್ಯುನಿಕೇಶನ್ ಏನಿದೆ, ನ್ಯೂ ಮೀಡಿಯಾ ಏನಿದೆ ಅದು ಒಂದು. ಇನ್ನು ಡಿಜಿಟಲ್ ಆಗಿ ಇನ್ನೊಂದು ವರ್ಗ ಇದೆ. ಇವತ್ತಿನ ಸೋಷಿಯಲ್ ಮೀಡಿಯಾಗಳು ಅಥವಾ ಆನ್ಲೈನ್ ಏನು ಏನಿದೆ ನಮ್ಮ ಮಾಧ್ಯಮಗಳು, ಇದೆಲ್ಲವೂ ಕೂಡ ಇದರಲ್ಲಿ ಇರುತ್ತೆ. ಎಲ್ಲದಕ್ಕೂ ಕೂಡ ಇವತ್ತು ಒಳ್ಳೆ ಅವಕಾಶಗಳಿದೆ. ಅದರಲ್ಲೂ ಕೂಡ ಡಿಜಿಟಲ್, ಸೋಷಿಯಲ್ ಮೀಡಿಯಾ, ನ್ಯೂ ಮೀಡಿಯಾ ಕಾನ್ಸೆಪ್ಟ್ ಏನಿದೆ ಅದಕ್ಕೆ ಒಳ್ಳೆ ಅವಕಾಶಗಳಿದೆ. ಆನಿಮೇಷನ್, ವಿಡಿಯೋಗ್ರಫಿ ಆರ್ ಏನು ಎಡಿಟಿಂಗ್, ಇದೆಲ್ಲ ಒಳ್ಳೆ ಅವಕಾಶಗಳು ಇವತ್ತಿನ ಈ ಕಾಲಘಟ್ಟದಲ್ಲಿದೆ. ಇದನ್ನು ಕಾಲೇಜನ್ನು ಬಿಟ್ಟು ನೀವು ಬೇರೆ ಇನ್ನೊಂದು ಏನು ಹೇಳಿದರೆ ಇದಕ್ಕೆ ಆರ್ಟ್ಸೇ ಮಾಡಬೇಕಾ, ಕಾಮರ್ಸೇ ಮಾಡಬೇಕಾ, ಸೈನ್ಸೇ ಮಾಡಬೇಕಾ ಅಂತ ಯಾವುದೇ ರಿಸ್ಟ್ರಿಕ್ಷನ್ಸ್ ಇಲ್ಲ. ಎನಿ ಡಿಗ್ರಿ, ಯಾವ ಡಿಗ್ರಿಯನ್ನು ಮಾಡಿಕೊಂಡು ನೀವು ಜರ್ನಲಿಸಮ್ ಅನ್ನು ಪೋಸ್ಟ್ ಗ್ರಾಜುಯೇಷನ್ ನೀವು ಮಾಡ್ಬೋದು. ಒಂದು ವೇಳೆ ಪೋಸ್ಟ್ ಗ್ರಾಜುಯೇಷನ್ ಬೇರೆದ್ರಲ್ಲಿ ಮಾಡಿ ಕೂಡ ನೀವು ಬೇರೆ ಇರುವಂಥ ಪ್ರೈವೇಟ್ ಕ್ಲಾಸ್ಗಳಲ್ಲಿ ಕೂಡ ಕೋರ್ಸ್ ಅಂತ ತಗೊಂಡು ಮಾಡ್ಬೋದು. ಅಲ್ಲಿ ನಿಮಗೆ ಜರ್ನಲಿಸಮ್ನ ಎಥಿಕ್ಸ್ ಅನ್ನು ಕಲಿಸ್ಲಿಕ್ಕಿಲ್ಲ. ನೀವು ಜರ್ನಲಿಸಮ್ ಕಲ್ತ್ರೆ ಏನು ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ ಮೀಡಿಯಾದಲ್ಲಿ ಅದರದೇ ಆದಂಥ ಎಥಿಕ್ಸ್, ಮಾರಲ್ ಅನ್ನೋದಿದೆ, ಅಂದರೆ ನೈತಿಕತೆಗಳು. ಸೊ ಮೀಡಿಯಾದಲ್ಲಿ ಏನನ್ನ ಬರಿಬೇಕು, ಏನನ್ನ ಬರಿಬಾರ್ದು, ಯಾವ ಟೈಮಲ್ಲಿ ಬರಿಬೇಕು, ಅದನ್ನು ನಿಮಗೆ ಕಲೀಲಿಕ್ಕೆ ಆಗಲಿಕ್ಕಿಲ್ಲ ಅಕಾಡೆಮಿಕ್ ಆಗಿ. ಬಟ್ ಟೆಕ್ನಿಕಲ್ ವಿಷಯಗಳನ್ನು ಕಲಿಸುವಂಥ ತುಂಬ ವಿಷಯಗಳು ಇವತ್ತು ನಮ್ಮ ನಾಡಿನಾದ್ಯಂತ ಇದೆ. ಸೊ ನಾನು ಹೇಳೋದು ವಿದ್ಯಾರ್ಥಿಗಳಿಗೆ ಇಷ್ಟೇ, ಡಿಗ್ರಿ ಮಾಡುವಾಗ ಆರ್ ನಿಮ್ಮ ಬೇರೆ ಸಬ್ಜೆಕ್ಟನ್ನು ನೀವು ಕಲಿಯುವಾಗ ನಮ್ಮ ತಲೆ ಇಂಜಿನಿಯರಿಂಗ್ ಆರ್ ಡಾಕ್ಟರ್ ಆರ್ ಲೆಕ್ಚರರ್ ಆರ್ IT ಆರ್ ಇನ್ನು ಯಾವುದೋ ಇರುವುದ್ರ ಜೊತೆಗೆ ಇದಕ್ಕೂ ಸಬ್ಜೆಕ್ಟ್ ಕೂಡ ಒಂದಿದೆ ಅನ್ನೋದು ನಮ್ಮ ಮನಸ್ಸಲ್ಲಿ ಇರಲಿ. ಯಾಕೆಂದ್ರೆ ದಿನದಿಂದ ದಿನಕ್ಕೆ ಇದು ಮುಂದೆ ಹೋಗೋದೇ ಅಲ್ಲದೆ ಇದು ಹಿಂದೆ ಬೀಳುವುದಿಲ್ಲ. ಯಾಕೆಂದ್ರೆ ಇವತ್ತಂತೂ AI ಅನ್ನೋದು ಇಡೀ ಜಗತ್ತನ್ನೇ ಆಳ್ತಾ ಇದೆ. ಎಲ್ಲವೂ ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇದರ ಜೊತೆಗೆ ಹೋಗ್ತಾ ಇದೆ. ಇರುವಾಗ ಇಂಥದನ್ನು ಕಲಿಯೋದು ಇವತ್ತಿನ ದೊಡ್ಡ ಅಗತ್ಯ. ನಾನು ಕಲಿಯೋದಿಲ್ಲ ಅಥವಾ ನನಗೆ ನ್ಯೂ ಮೀಡಿಯಾವನ್ನು ಕಲಿಯೋದಿಲ್ಲ, ನಾನು AI ಕಲಿಯೋದಿಲ್ಲ ಅಥವಾ ನಾನು ಟೆಕ್ನಿಕಲ್ ಆಗಿ ಕಲಿಯೋದಿಲ್ಲ ಹೇಳಿದರೆ ನೀವು ಅಲ್ಲೇ ಇರ್ತೀರಿ, ನಮ್ಮ ಸೊಸೈಟಿ ಮುಂದೆ ಹೋಗಿರುತ್ತೆ. ನಮಗೆ ಯಾರು ಕಾಯೋದಿಲ್ಲ. ಸೊ ಆಗಿರುವ ಸಬ್ಜೆಕ್ಟ್ ಯಾವುದೇ ಇರಲಿ, ಬಟ್ ಇವತ್ತಿನ ಜನ್ರೇಷನ್ ಜೊತೆಗೆ ಇವತ್ತಿನ ಮೀಡಿಯಾ ಜೊತೆಗೆ ನಾವು ಅಪ್ ಟು ಡೇಟ್ ಆಗೋದು ಬಹಳ ಅಗತ್ಯ. ಹಾಗೆಯೇ ನೀವು ಹೇಳಿದ ಹಾಗೆ ಪ್ರೊಫೆಷ್ನಲ್ ಎಥಿಕ್ಸ್ ಅಂತ ಹೇಳಿದ್ರಿ. ಈಗಿನ ಪತ್ರಿಕೋದ್ಯಮ ಕ್ಷೇತ್ರದಲ್ಲಿ ಈಗ ಕೆಲಸ ಮಾಡ್ತಾ ಇರುವಂಥವರಿಗೆ ಈ ಪ್ರೊಫೆಷ್ನಲ್ ಎಥಿಕ್ಸ್ ಎಷ್ಟು ಅಗತ್ಯ ಸರ್? ಅದೇ ನಾನು ಹೇಳ್ತಿರೋದು, ಜರ್ನಲಿಸಮನ್ನು ಕಲಿಯುತ್ತಿರುವಂಥವರ ಸಂಖ್ಯೆ ದಿನದಿಂದ ದಿನಕ್ಕೆ ಅಕಾಡೆಮಿಕ್ ಆಗಿ ಕಲಿತಿರುವ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದು ಹೆಚ್ಚಿನ ಇನ್ಸ್ಟಿಟ್ಯೂಷನ್ಗಳಿಗೆ ವರ್ಷದಿಂದ ವರ್ಷಕ್ಕೆ ಕಡಿಮೆ ಆಗ್ತಾ ಇದೆ. ಅದು ಯಾವ ಕಾರಣಕ್ಕಾಗಿ ಅಂತ ಗೊತ್ತಿಲ್ಲ. ಇವೆಲ್ಲವೂ ಇಲ್ಲದೆಯೇ ಜರ್ನಲಿಸಮನ್ನು ಕಲಿಬಹುದು, ಮೊಬೈಲ್ ಇತ್ತು ನಾನು ಜರ್ನಲಿಸ್ಟ್ ಅನ್ನುವಂಥ ಭಾವನೆ ಮನಸ್ಸಲ್ಲಿ ಬಂದಿದೆಯೋ ನಂಗೆ ಗೊತ್ತಿಲ್ಲ. ಸೊ ಈ ಕಾರಣಕ್ಕೂ ಕೂಡ ಇರ್ಬೋದು ಅಂತ ನಂಗೆ ಅನಿಸುತ್ತೆ. ಆದರೆ ಎಥಿಕ್ಸ್ ಅನ್ನೋದು ಬಹಳ ದೊಡ್ಡ ಇಂಪಾರ್ಟೆಂಟ್ ಅಂತ. ಯಾಕೆ ಅಂತ ಹೇಳಿದರೆ ನೀವು ಒಂದು ಎಥಿಕ್ಸೇ ಇಲ್ಲದೆ, ನಿಮಗೆ ಸತ್ಯ ಸುದ್ದಿ ಯಾವುದು, ಸುಳ್ಳು ಸುದ್ದಿ ಯಾವುದು ಅನ್ನುವಂಥ ಜ್ಞಾನವೇ ಇಲ್ಲದೆ ನೀವು ಸುದ್ದಿಯನ್ನು ಮಾಡ್ತಾ ಹೋದರೆ, ಅಥವಾ ನಾವು ಒಂದು ರಿಸರ್ಚನ್ನು ಮಾಡುವಾಗ ಯಾರ್ದನ್ನೋ ಕದ್ದು ನಾವು ಒಂದು ಆರ್ಟಿಕಲನ್ನು ಬರೀತೇವೆ ಅಂತ ಹೇಳಿದರೆ, ಯಾರ್ಯಾರೋ ಮಾಡಿದ್ದನ್ನು ನಾವು ನಮ್ಮದು ಅಂತ ಹೇಳಿ ಮಾಡಿಕೊಳ್ತೀವಿ ಅಂತ ಹೇಳಿದರೆ, ಕಾಪಿ ರೈಟ್ಗಳನ್ನು ಯಾವುದನ್ನು ನೋಡದೆ ನಾವು ಇಂಥ ಏನು ಅವ್ಯವಹಾರಗಳನ್ನು ಮಾಡ್ತೀವಿ ಅಂತ ಹೇಳಿದರೆ ಅದು ಸರಿಯಾದಂಥ ರೀತಿಯಲ್ಲ. ಸೊ ಇದು ಏನು ಮೀಡಿಯಾ ಎಥಿಕ್ಸ್ ಅಂತ ನಾವು ಹೇಳೋದು, ಆ ಪ್ರಾಮಾಣಿಕತೆ ಅನ್ನೋದಿದೆಯಲ್ಲ. ಯಾಕೆಂತ ಹೇಳಿದರೆ ಇವತ್ತು ನಾವು ಬರೆಯುವಂಥ ರಿಪೋರ್ಟ್ಗಳು, ಇವತ್ತು ನಾವು ಮಾಡುವಂಥ ಮಾಧ್ಯಮದ ಸುದ್ದಿಗಳು ಅದು ಇವತ್ತಿಗೆ ಮಾತ್ರ ಅಲ್ಲ, ಅನೇಕ ವರ್ಷ ಆದಮೇಲೆ ಮುಂದಿನ ಜನಾಂಗವು ಕೂಡ ಅದನ್ನು ಯೂಟ್ಯೂಬಲ್ಲಿ ನೋಡುತ್ತೆ, ಮೀಡಿಯಾದಲ್ಲಿ ನೋಡುತ್ತೆ. ನೀವು ಸುಳ್ಳು ಕೊಟ್ಟರೆ ಸುಳ್ಳೇ ಮುಂದೆ ಹೋಗುತ್ತೆ. ನೀವು ಒಳ್ಳೆ ವಿಷಯನ ಕೊಟ್ಟರೆ ಮಾತ್ರ ಅದು ಒಳ್ಳೆ ವಿಷಯವಾಗಿ ಮುಂದೆ ಜನ್ರೇಷನ್ಗೆ ಹೋಗ್ತದೆ. ಹೀಗಿರುವಾಗ ಈ ಎಥಿಕ್ಸನ್ನು ಇಟ್ಟುಕೊಂಡು ಮಾಡುವಂಥದ್ದು ಅಂದರೆ ಇವತ್ತು ಹೇಗಾಗ್ತಿದೆ ಅಂತ ಹೇಳಿದರೆ ಸುಳ್ಳುಗಳಿದೆಯಲ್ಲ ಸತ್ಯದ ತಲೆ ಮೇಲೆ ನಿಂತು ಮಾತಾಡ್ತಾರೆ. ಸೊ ಅದು ಇವತ್ತಿನ ಬಹಳ ದೊಡ್ಡ ಅಗತ್ಯ. ನನಗೆ ಅನಿಸುತ್ತೆ ನ್ಯೂಸ್ ಪೇಪರ್ಗಳ ನಾನು ಇವತ್ತಿಗೂ ಒಂದು ಮಟ್ಟಿಗೆ ಪಾಲಿಸ್ತಾ ಇದೆ, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ. ನಮ್ಗೆ ಏನಿದ್ರು ಕೂಡ ಯಾವುದರಲ್ಲಿ ಬಂದರೂ ಕೂಡ ಅದು ಸೋಷಿಯಲ್ ಮೀಡಿಯಾದಲ್ಲಿ ಬಂದರೆ ಕೂಡ ನಂಬಿಕೆ ಇರೋದಿಲ್ಲ, ಬಟ್ ನ್ಯೂಸ್ ಪೇಪರಲ್ಲಿ ಬಂದ ನಂಬಿಕೆ ಇದೆ. ಟಿವಿಯಲ್ಲಿ ಬಂದರೂ ಕೂಡ ಒಂದಿಷ್ಟು ನಮಗೆ ನಂಬಿಕೆ ಇರುತ್ತೆ. ಸೊ ಹೀಗಿರುವಾಗ ಸ್ವಲ್ಪ ಆದರೂ ಉಳಿದಿದೆ, ಅದು ಉಳಿಯೋದು ಮಾತ್ರ ಅಲ್ಲ, ಅದು ಬೆಳಿಬೇಕು ಅನ್ನೋದು ನನ್ನ ಒಪಿನಿಯನ್. ನಿಮ್ಮ ಇಷ್ಟು ಅತ್ಯದ್ಭುತವಾದಂತಹ ಜೀವನದ ಈ ಪ್ರಯಾಣದಲ್ಲಿ ನಿಮಗೆ ಮೆಂಟರ್ ಅಂತ ಯಾರಾದರೂ ಇದ್ದಾರೆ ಸರ್? ಮೆಂಟರ್ ಅನ್ನೋದು ನನ್ನ ಮುಂದಿರುವಂಥ ಮೈಕ್, ನನ್ನ ಮೈಕೇ ನನ್ನ ಮೆಂಟರ್ ಅಂತ ಅಂದ್ಕೊಳ್ಳೋದು.
ಅದರ ಜೊತೆಗೆ ಈ ರೇಡಿಯೋ ಸಾರಂಗ್ನ ನಿರ್ದೇಶಕರು ನನ್ನನ್ನು ಇಲ್ಲಿಗೆ ತಂದಂಥ ಫಾದರ್ ರಿಚರ್ಡ್ ರೇಗೋ ಡಾಕ್ಟರ್ ಅವರನ್ನು ನಾನು ನೆನಪಿಸಿಕೊಳ್ಬೇಕು. ಹಾಗೆ ಅದರ ನಂತರ ಬಂದಂಥ ಅಂದ್ರಾದೆ ಆಗಿರ್ಬೋದು, ಡಾಕ್ಟರ್ ಫಾದರ್ ಮೆಲ್ವಿನ್ ಆಗಿರ್ಬೋದು, ಈಗಿರುವಂಥ ಫಾದರ್ ಮಾರ್ಸೆಲ್ ಆಗಿರ್ಬೋದು, ಇವರೆಲ್ಲರೂ ಕೂಡ ನನ್ನನ್ನು ಬೇರೆ ಬೇರೆ ಸಮಯದಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ತಿದ್ದಿ ಮುಂದೆ ಕೊಂಡೋಗಿದ್ದಾರೆ, ಸಾರಂಗವನ್ನು ಕೂಡ ಬೆಳೆಸಿದ್ದಾರೆ. ಜೊತೆಗೆ ಎಲ್ಲಕ್ಕಿಂತ ದೊಡ್ಡ ಮೆಂಟರ್ ಹೇಳಿದರೆ ಅದು ಮೈಕ್. ನಾವು ಹೊರಗಡೆ ನಮ್ಮ ಫ್ರೆಂಡ್ಸ್ಗಳ ಜೊತೆ ಮಾತಾಡುವಾಗ, ಬೇರೆಯವ್ರ ಜೊತೆ ಮಾತಾಡುವಾಗ ಬಲಂಬೆ ಪೋಂಬೆ ಅದಲ್ಲ ಪೋಲ ಎಂತೆಲ್ಲ ಮಾತಾಡ್ಬೋದು. ಬಟ್ ಮೈಕ್ ನಿಮ್ಮ ಮುಂದೆದೆ ಅಂತ ಹೇಳಿ ನಾವು ಕಾನ್ಷಿಯಸ್ ಆಗ್ತೀವಿ. ಏನು ಮಾತಾಡಬೇಕು, ಏನು ಮಾತಾಡಬಾರ್ದು ಅನ್ನೋದನ್ನ ಕಲಿಸ್ತದೆ, ಅದು ನಮಗೆ ಕಲಿಸ್ತದೆ. ಸೊ ಅದರಿಂದಾಗಿ ಮೈಕಿಗಿಂತ ದೊಡ್ಡ ಮೆಂಟರ್ ಬೇರೆ ಯಾರು ಇರುವುದಿಲ್ಲ. ಸೊ ಅದು ನಮಗೆ ತುಂಬ ಕಲಿಸ್ತಾ ಇದೆ. ಖಂಡಿತ. ಅತ್ಯಂತ ಸಮಯೋಚಿತವಾಗಿ ಮಾತನಾಡಿ ಏನು ಹೇಳ್ತಾರೆ, ನಿಮ್ಮ ವೃತ್ತಿಯಲ್ಲಿ ಹೇಗೆ ನೀವು ಮಾತಾಡ್ತೀರೋ ಆ ಮಾತಿಗೆ ಶೋಭೆ ತರುವಂತೆ ಅದು ಕಲಶ ಇಡ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಮಾತನಾಡಿ ನಮಗೆ ನಮ್ಮ ದಿವ್ಯ ದಿಶಾ ಕಾರ್ಯಕ್ರಮದಲ್ಲಿ ನಮಗೆ ಸಂವಾದ ಮಾಡಿಕೊಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟದಕ್ಕಾಗಿ ನಿಮಗೆ ಹೃತ್ಪೂರ್ವಕವಾದ ಧನ್ಯವಾದಗಳು. ಥ್ಯಾಂಕ್ ಯು ದಿವ್ಯಾ ಮ್ಯಾಮ್, ನಿಮ್ಮ ಎಪಿಸೋಡ್ಗಳನ್ನು ನೋಡ್ತಾ ಇರ್ತೇನೆ. ಸೊ ನಾನು ಹೇಳ್ತಿರೋದು ಇದನ್ನೇ, ನೀವು ಅನೇಕ ವ್ಯಕ್ತಿತ್ವಗಳನ್ನು ನನ್ನನ್ನು ಬಿಡಿ ಅನೇಕ ಸಮಾಜಕ್ಕೆ ದೊಡ್ಡ ದೊಡ್ಡ ಸಾಧನೆ ಮಾಡಿದವರನ್ನು ಇಲ್ಲಿ ಪರಿಚಯ ಮಾಡಿ ಕೊಡ್ತಾ ಇದ್ದೀರಿ. ಇದು ಒಂದು ಒಳ್ಳೆ ಡಾಕ್ಯುಮೆಂಟ್, ಇದು ಆಗಬೇಕು ಅಂತ. ಯಾಕೆಂತ ಹೇಳಿದರೆ ಎಷ್ಟು ವರ್ಷಗಳು ಕಳೆದು ಕೂಡ ಇದೊಂದು ಡಾಕ್ಯುಮೆಂಟ್ ಆಗಿರ್ತದೆ. ಇಂಥ ಒಂದು ವ್ಯಕ್ತಿತ್ವಗಳು ಇತ್ತಂತೆ, ಇವರು ಸಮಾಜದಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನೀವು ಕಲಿಸಿಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್. ಅದನ್ನು ಬಹಳ ಚೆನ್ನಾಗಿ ನೀವು ಮಾಡ್ತಾ ಇದ್ದೀರಿ. ನೀವೊಂದು ಲೆಕ್ಚರ್ ಆಗಿದ್ದುಕೊಂಡು ಅದನ್ನು ಕೆಲಸದ ಜೊತೆಗೆ ಹೊಂದಾಣಿಕೆಕೊಂಡು ಮಾಡಿಕೊಂಡು ಹೋಗೋದಿದೆಯಲ್ಲ, ಅದನ್ನು ಪ್ಯಾಷನ್ ಆಗಿ ಇಟ್ಕೊಳ್ಳೋದಿದೆಯಲ್ಲ, ಅದು ಸಣ್ಣ ವಿಷಯ ಅಲ್ಲ. ಇದು ನೀವು ಮಾಡ್ತಿರುವಂಥದ್ದು ಅದು ಕೇವಲ ನಿಮ್ಗಲ್ಲ ಅಂತ, ನೀವು ಕಲಿಸ್ತಾ ಇರುವಂಥ ತುಂಬ ವಿದ್ಯಾರ್ಥಿಗಳ ಒಂದು ಟೀಮೇ ಇದೆ, ಅವರಿಗೊಂದು ಸ್ಫೂರ್ತಿ ಅಂತ. ನಮ್ಮ ಲೆಕ್ಚರ್ಸ್ ಹೀಗೆ ಮಾಡ್ತಿದ್ರೆ ನಾವು ಯಾಕೆ ಮಾಡಬಾರ್ದು ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಹೀಗಿರುವಾಗ ದಿವ್ಯ ದಿಶಾದಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿತ್ವಗಳು ಬಂದು ಹೋಗಿದೆ, ಅವರೆಲ್ಲರ ಮಧ್ಯೆ ಒಂದು ಸಣ್ಣ ವ್ಯಕ್ತಿಯನ್ನು ತಂದು ನನ್ನನ್ನು ಮಾತಾಡಿಸಿದ್ದೀರಿ. ಸೊ ಥ್ಯಾಂಕ್ ಯು ಸೋ ಮಚ್. ಹೀಗೆ ಮುಂದುವರಿಯಲಿ, ಇದು ಎಪಿಸೋಡ್ಗಳು 100 ದಾಟಿ ಮತ್ತೆ ಮುಂದೆ ಹೋಗಲಿ ಅಂತ ನನ್ನ ಆಶಯ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.